ಶ್ರೀಗುರುಭ್ಯೋ ನಮಃ. ಹರಿ ಓಂ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಭಕ್ತಾನಾಂ ಮಾನಸಾಂಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರಗುರವೇ ನಮಃ. ವಂದಾರುಕಲ್ಪತರವೇ ವಾದಿಕೈರವಭಾನವೇ ಶ್ರೀರಾಮಚಂದ್ರಗುರವೇ ನಮಃ. ಕಾರುಣ್ಯಸಿಂಧವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋऽತ್ಯಂತದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿದ್ಯಾ ಶ್ರೀಶತೀರ್ಥ ಗುರುಭ್ಯೋ ನಮಃ. ವಿಶ್ವದಾದ್ಯಂತ ಇರುವಂತಹ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಭಕ್ತರೆಲ್ಲರೂ ಕೂಡ ಸೇರಿ ಏರ್ಪಡಿಸಿರುವಂತಹ ಶ್ರೀ ವಿಜಯೀಂದ್ರ ಸ್ವಾಮಿಗಳವರ ಆರಾಧನಾ ನಿಮಿತ್ತವಾಗಿರುವಂತಹ ಈ ಉಪನ್ಯಾಸ ಮಾಲಿಕೆಯಲ್ಲಿ ನನಗೆ ನೀಡಿರುವಂತಹ ಒಂದು ವಿಷಯದ ಬಗ್ಗೆ ಯಥಾಮತಿ ಸ್ವಲ್ಪ ಕಾಲ ನಿರೂಪಣೆ ಮಾಡುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ವಿಜಯೀಂದ್ರ ಸ್ವಾಮಿಗಳವರು ಅನೇಕ ಮಹಿಮೆಯನ್ನು ಜಗತ್ತಿಗೆ ತೋರಿಸಿಕೊಟ್ಟು ಹೋದಂಥವರು. ಪವಾಡಗಳು ಮಾತ್ರ ಅಲ್ಲದೇನೆ ಅನೇಕ ಗ್ರಂಥಗಳನ್ನು ಚತುರಧಿಕ ಶತಗ್ರಂಥ ರತ್ನಪ್ರಣೇತ ಅಂತಲೇ ಅವರನ್ನು ಕೊಂಡಾಡ್ತೀವಿ ನಾವು. ಇಷ್ಟು ಗ್ರಂಥ ರಾಶಿಯನ್ನು ಅವರು ಈ ಜಗತ್ತಿಗೆ ಕೊಟ್ಟು ಹೋದರು. ಕಾರಣ ಸಜ್ಜನರ ಮೇಲೆ ಇರುವಂತಹ ದಯೆ. ಯಾಕೆಂದರೆ ಸಜ್ಜನರು ತತ್ವಜ್ಞಾನ ಪಡೆದುಕೊಳ್ಳಲಿಕ್ಕೆ ಉಪಾಯ ಇಲ್ಲ, ಯಾರಾದರೂ ಆಕ್ಷೇಪ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮಲ್ಲಿ ಸಾಮಗ್ರಿಗಳಿಲ್ಲ ಅನ್ನುವ ಸ್ಥಿತಿಗೆ ಯಾವತ್ತೂ ತಲುಪಬಾರದು ಅನ್ನೋ ಕಾರಣಕ್ಕಾಗಿ ಅಷ್ಟು ಗ್ರಂಥಗಳನ್ನು ಬರೆದುಕೊಟ್ಟು ಹೋಗಿದ್ದಾರೆ. ಅವರ ಆ ಉಪಕಾರವನ್ನು ನಾವು ಎಷ್ಟು ಕೊಂಡಾಡಿದ್ರೂ ಕೂಡ, ಎಷ್ಟು ಸ್ಮರಣೆ ಮಾಡಿದ್ರೂ ಕೂಡ ಅದು ಕಡಿಮೆ ಅಂತಲೇ ಅನ್ನಬಹುದು. ಅವರ ಗ್ರಂಥಗಳನ್ನು ಓದಿದಾಗ ನಮಗೆ ಈ ಒಂದು ಭಾವ ಸಹಜವಾಗಿ ಬಂದೇ ಬರುತ್ತೆ. ಅಂತಹ ಗ್ರಂಥಗಳನ್ನು ಅವರು ರಚನೆ ಮಾಡಿ ಕೊಟ್ಟು ಹೋಗಿದ್ದಾರೆ. ಮಹಾನುಭಾವರಾಗಿರುವಂತಹ ವಿದ್ಯಾ ಕರ್ನಾಟಕ ಸಿಂಹಾಸನವನ್ನು ಆಳಿದಂತಹ ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರಲ್ಲಿ ಸನ್ಯಾಸವನ್ನು ಸ್ವೀಕಾರ ಮಾಡಿ, ಜೊತೆಗೆ ಅವರಲ್ಲೇನೆ ಎಲ್ಲ ಗ್ರಂಥಗಳ ಎಲ್ಲ ಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದಂತಹ ಮಹಾನುಭಾವರು ಅವರು. ಅವರ ಗ್ರಂಥಗಳಲ್ಲಿ ಇವತ್ತು ನಾನೇನು ಆಯ್ಕೆ ಮಾಡಿಕೊಂಡಿದ್ದೀನಿ, ವಾಗ್ವೈಖರಿ ಅನ್ನುವಂತಹ ಗ್ರಂಥ. ಆ ಗ್ರಂಥವನ್ನು ಓದುತ್ತಾ ಹೋಗ್ತಾ ಇದ್ದಂತೆಯೇ ನಮಗೆ ಅವರ ಗುರುಗಳು ವ್ಯಾಸರಾಜ ಗುರು ಸಾರ್ವಭೌಮರು ನ್ಯಾಯಾಮೃತ ಗ್ರಂಥದಲ್ಲಿ ಏನು ಬರೆದಿದ್ದಾರೋ ಅದರ ಛಾಯೆ ನಮಗೆ ಇಲ್ಲಿ ಕಾಣುತ್ತೆ. ಅವರ ಶಿಷ್ಯರು ಇವರು. ಅವರ ಆ ನ್ಯಾಯಾಮೃತ ಗ್ರಂಥದ ಪ್ರತಿಬಿಂಬದಂತೆ ನಮಗೆ ಈ ಗ್ರಂಥ ಕಾಣುತ್ತೆ ಅಂತ ನಾವು ಹೇಳಬಹುದು. ಅಲ್ಲಿ ವ್ಯಾಸರಾಜ ಗುರು ಸಾರ್ವಭೌಮರು ನ್ಯಾಯಾಮೃತದಲ್ಲಿ ಆರಂಭದಲ್ಲಿ ಏನು ಮಾತನ್ನು ಹೇಳ್ತಾರೆ, ವಿಕ್ಷಿಪ್ತ ಸಂಗ್ರಹಾತ್ವಾಪಿ ಕ್ವಾಪ್ಯುಕ್ತ ಸ್ಯೋಪಪಾದನಾತ್ ಅನುಕ್ತ ಕಥನಾತ್ವಾಪಿ ಸಫಲೋಯಂ ಶ್ರಮೋ ಮಮ ಅಂತ. ಅದೆಲ್ಲವನ್ನೂ ಕೂಡ ನಾವು ಅವರ ಶಿಷ್ಯೋತ್ತಮರಾಗಿರುವಂತಹ ವಿಜಯೀಂದ್ರ ಸ್ವಾಮಿಗಳವರ ಈ ಗ್ರಂಥದಲ್ಲೂ ಕೂಡ ನಾವು ಕಾಣಬಹುದು. ನ್ಯಾಯಾಮೃತಾದಿ ಗ್ರಂಥಗಳಲ್ಲಿ ಯಾವ ವಿಚಾರಗಳನ್ನು ಹೇಳಿದ್ದಾರೆ ಅದೆಲ್ಲವನ್ನು ಸಂಗ್ರಹ ಮಾಡ್ತಾರೆ. ಕೆಲವು ಕಡೆ ಅದನ್ನು ಸಮರ್ಥನೆ ಮಾಡ್ತಾರೆ, ಕೆಲವು ಕಡೆ ಅಪೂರ್ವವಾದ ಪ್ರಮೇಯಗಳನ್ನು ಕೂಡ ಹೇಳ್ತಾರೆ. ಇದೆಲ್ಲವನ್ನೂ ಕೂಡ ನಾವು ಇಲ್ಲಿ ನೋಡಬಹುದು. ಆದರೆ ಈ ವಾಗ್ವೈಖರಿ ಅನ್ನುವ ಗ್ರಂಥವನ್ನು
ಜನಸಾಮಾನ್ಯರಿಗೆ ಅರ್ಥ ಆಗುವಂತೆ, ಪೂರ್ಣ ಮನಸ್ಸಿಗೆ ಹಿಡಿಸುವಂತೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಭರವಸೆಯನ್ನು ನಾನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತಂದರೆ, ಸ್ವತಃ ವಿಜಯೇಂದ್ರ ಸ್ವಾಮಿಗಳೇ ಕೊನೆಯಲ್ಲಿ ಮಂಗಳಾಚರಣೆಯನ್ನು ಮಾಡ್ತಾ ಕೊನೆಯಲ್ಲಿ ಹೇಳುವಂಥದ್ದು, ಈ ವಾಗ್ವೈಖರಿ ಅನ್ನುವ ಈ ಗ್ರಂಥವನ್ನು ಯಾರು ಸೇವಿಸಬಹುದು, ಯಾರಿಗೆ ಇದು ಸಂತೋಷವನ್ನು ಕೊಡುತ್ತೆ ಅಂತ ಹೇಳುವಾಗ ಹೇಳ್ತಾರೆ, ಯೇ ನಿತ್ಯಂ ಪದವಾಕ್ಯ ಮಾನ ಸರಣಿ ಸಂಶೀಲನಾಲಂಕೃತಾ ತೇಷಾಮೇವ ಕರೋತಿ ಯಾ ಪ್ರತಿಪದಂ ಸಂತೋಷಮಾಕರಣನಾತ್. ಯಾರು ಪದಶಾಸ್ತ್ರ ಅಂದರೆ ವ್ಯಾಕರಣ, ಪೂರ್ವಮೀಮಾಂಸಾ ಶಾಸ್ತ್ರ ಮತ್ತು ನ್ಯಾಯಶಾಸ್ತ್ರ ಹೀಗೆ ಅನೇಕ ಶಾಸ್ತ್ರಗಳನ್ನು ಬಿಡದೆ ನಿತ್ಯವೂ ಕೂಡ ಅಧ್ಯಯನ ಮಾಡ್ತಾ ಇರ್ತಾರೋ, ಈ ಎಲ್ಲ ಶಾಸ್ತ್ರಗಳ ಪಾಠ ಪ್ರವಚನಗಳನ್ನು ಯಾರು ಮಾಡಿಕೊಂಡಿರ್ತಾರೋ ಅಂಥವರಿಗೆ ತೇಷಾಮೇವ ಕರೋತಿ, ಅಂಥವ್ರಿಗೆ ಮಾತ್ರ ಆಕರಣನಾತ್ ಸಂತೋಷಂ ಕರೋತಿ, ಕೇಳಿದಾಗ ಆನಂದ ಕೊಡುತ್ತೆ ಈ ಗ್ರಂಥ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ನಿಜ ಹೇಳಬೇಕು ಅಂತಂದರೆ ಈ ಗ್ರಂಥವನ್ನು ಅಧ್ಯಯನ ಮಾಡಲಿಕ್ಕೆ ಅಧಿಕಾರಿಗಳು ಯಾರು ಅಂತಂದರೆ ಈ ಎಲ್ಲ ಶಾಸ್ತ್ರಗಳನ್ನು ಓದಿರೋರು ಅಂತಲೇ ಹೇಳಬಹುದು. ಸ್ವತಃ ಅವರೇ ಮಾತನ್ನು ಹೇಳ್ತಾರೆ. ಅದನ್ನು ನಾವು ಮುಂದಿನ ಆ ಗ್ರಂಥಗಳನ್ನು ಓದಿದಾಗ ಈ ಎಲ್ಲ ಶಾಸ್ತ್ರಗಳ ಪ್ರಮೇಯಗಳೆಲ್ಲ ಹೇಗೆ ಇಲ್ಲಿ ಇದರಲ್ಲಿ ಸೇರಿಕೊಂಡಿದೆ ಅಂತನ್ನೋದು ನಮಗೆ ಗೊತ್ತಾಗುತ್ತೆ. ಆಗ ಅವರ ಮಾತು ಅತ್ಯಂತ ಸತ್ಯ ಅಂತ ಅನ್ನೋದು ಗೊತ್ತಾಗುತ್ತೆ. ಗುರುಕುಲ ಪದ್ಧತಿಯಲ್ಲಿ ಅನೇಕ ವರ್ಷಗಳ ಕಾಲ ಅಧ್ಯಯನ ಮಾಡಿದವರಿಗೆ ಅವರ ಅನುಗ್ರಹದಿಂದ ಒಂದಿಷ್ಟು ಅರ್ಥ ಆಗಬಹುದು. ಅಂಥ ಒಂದು ಗಂಭೀರವಾದಂತಹ ಗ್ರಂಥವನ್ನು, ಗಂಭೀರ ವಿಮರ್ಶೆಯನ್ನು ಒಳಗೊಂಡಿರುವಂತಹ ಈ ಗ್ರಂಥವನ್ನು ಜನಸಾಮಾನ್ಯರಿಗೆ ಅದು ಮುಟ್ಟಿಸ್ತೀವಿ ಅಂತ ಅನ್ನೋದು ತುಂಬ ಕಷ್ಟದ ಮಾತೇ ಸರಿ. ಆದರೂ ಕೂಡ ಅದರಲ್ಲಿ ಯಾವುದನ್ನು ಸರಳವಾಗಿ ಸುಲಭವಾಗಿ ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಅಂತ ನನಗೆ ಅನ್ನಿಸ್ತೋ ಅಂತಹ ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ಹೆಕ್ಕಿ ಯಾವ ರೀತಿ ವಿಜಯೇಂದ್ರ ಸ್ವಾಮಿಗಳು ವಿಮರ್ಶೆಯನ್ನು ಮಾಡ್ತಾರೆ ಅಂತನ್ನೋದನ್ನು ಪರಿಚಯ ಮಾಡಿಸ್ಲಿಕ್ಕೋಸ್ಕರವಾಗಿ ಕೆಲವನ್ನು ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ವಿಜಯೇಂದ್ರ ಸ್ವಾಮಿಗಳು ಅಂದ ಕೂಡಲೇ ನಮಗೆ ಬೇಕಾದಷ್ಟು ಪವಾಡಗಳು, ಮಹಿಮೆಗಳು ಕಣ್ಣು ಮುಂದೆ ಬರುತ್ತೆ. ಅವರನ್ನು ಬರೀ ಪವಾಡ ಪುರುಷರು ಅಂತ ಮಾತ್ರ ನಿಲ್ಲಿಸದೇನೆ ಅವರು ಎಷ್ಟು ಅದ್ಭುತವಾದ ವಿಮರ್ಶೆಯನ್ನು ಮಾಡಿದ್ದಾರೆ ಅಂತನ್ನೋದು ಕೂಡ ಜನಸಾಮಾನ್ಯರಿಗೆ ಗೊತ್ತಾಗಬೇಕು. ಅವರ ಆ ಮಹಿಮೆ ಅನ್ನುವಂಥ ಇನ್ನೊಂದು ಮುಖ ಏನಿದೆ ಅದು ಪರಿಚಯ ಇಲ್ಲದೇನೆ ಹಾಗೆ ಉಳ್ಕೊಳ್ಬಾರದು ಅನ್ನೋ ಕಾರಣಕ್ಕಾಗಿ ಈ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇರುವಂಥದ್ದು. ಈ ಗ್ರಂಥದಲ್ಲಿ ಆರಂಭದಲ್ಲಿ ಅವರು ಮಂಗಳಾಚರಣೆಯನ್ನು ಮಾಡ್ತಾ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ. ಕಲ್ಯಾಣ ಗುಣಪೂರ್ಣಾಯ ವಲ್ಲಭಾಯ ಶ್ರೇಯಸ್ಸದ ಶ್ರೀ ಮಧ್ವದೇಶಿಕೇಷ್ಟಾಯ ಶ್ರೀ ನೃಸಿಂಹಾಯ ತೇ ನಮಃ ಅಂತ ಹೇಳಿ ಮಧ್ವಾಚಾರ್ಯರಿಗೆ ಅತಿ ಪ್ರಿಯನಾಗಿರುವಂಥವನು ನರಸಿಂಹ ಅಂತ ಹೇಳಿ ಅದನ್ನು ನಮಸ್ಕಾರ ಮಾಡಿ, ಅದಾದ ಮೇಲೆ ಯಸ್ಮಾದ್ ವಿಶ್ವಮಿದಂ ಭೂಯೋ ಜಾಯತೆ ವರ್ಧತೆ ಯತಃ ಲಯಮೇತಿ ತಮೀಶಾನಂ ಸೇವೆ ಶ್ರೀ ನೃಹರಿಂ ಮುದೆ ಅಂತ ಹೇಳಿ ಎರಡನೇ ಶ್ಲೋಕದಲ್ಲೂ ಕೂಡ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲವನ್ನೂ ಮಾಡುವಂತಹ ನರಸಿಂಹದೇವರಿಗೆ ನಮಸ್ಕಾರವನ್ನು, ಅವರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ತಮ್ಮ ಗುರು ಪರಂಪರೆಯ ಎಲ್ಲರನ್ನೂ ಕೂಡ ಅವರು ಸ್ತೋತ್ರ ಮಾಡ್ತಾರೆ. ಅದರಲ್ಲಿ ಮಧ್ವಾಚಾರ್ಯರನ್ನು, ಅಂದರೆ ಟೀಕಾಚಾರ್ಯರನ್ನು, ಬ್ರಹ್ಮಣ್ಯ ಮುನಿ ಶಿಷ್ಯರಾಗಿರುವಂತಹ ತಮ್ಮ ಗುರುಗಳೂ ಆಗಿರುವಂತಹ ವ್ಯಾಸ ದೇಶಿಕಮಾಶ್ರಯೇ ವ್ಯಾಸರಾಜರಿಗೆ ನಮಸ್ಕಾರ ಮಾಡ್ತೀನಿ. ಶ್ರೀಮನ್ ಮಧ್ವ ಮತಾಬ್ಧೀಂದುಂ ದುರ್ವಾದಿ ಫಣಿ ಪಕ್ಷಿಪಂ ಬ್ರಹ್ಮಣ್ಯಾಖ್ಯ ಮುನೇಹೇ ಶಿಷ್ಯಂ ವ್ಯಾಸ ದೇಶಿಕಮಾಶ್ರಯೇ ಅಂತ ಹೇಳಿ, ಮಧ್ವಮತ ಅನ್ನುವಂಥದ್ದು ಸಮುದ್ರ ಅಂತ ಆದರೆ ಆ ಸಮುದ್ರವನ್ನೂ ಉಕ್ಕೇರುವಂತೆ ಮಾಡುವಂತಹ ಸಾಮರ್ಥ್ಯ ಚಂದ್ರನಿಗೆ ಇದೆ. ಹಾಗೆ ಚಂದ್ರನಂತೆ ಇರುವಂಥವರು ವ್ಯಾಸರಾಜ ಗುರು ಸಾರ್ವಭೌಮರು. ವ್ಯಾಸರಾಜ ಗುರು ಸಾರ್ವಭೌಮರಿಂದಾಗಿ ಮಧ್ವ ಮತದ ಸಿದ್ಧಾಂತ ಅನ್ನೋದು ಉಕ್ಕೇರಿತು ಅಂತ ಹೇಳಿ ತುಂಬ ಚೆನ್ನಾಗಿ ಸ್ತೋತ್ರವನ್ನು ಅಲ್ಲಿ ಮಾಡ್ತಾರೆ. ದುರ್ವಾದಿ ಫಣಿ ಪಕ್ಷಿಪಂ, ದುರ್ವಾದಿಗಳೆಲ್ಲರೂ ಕೂಡ ಸರ್ಪಗಳಂತೆ ಇದ್ದರೆ ಅವರಿಗೆ ಗರುಡನಂತೆ ಇದ್ದಾರೆ ಈ ವ್ಯಾಸರಾಜ ಗುರು ಸಾರ್ವಭೌಮರು ಅಂತ ಹೇಳಿ, ಹೀಗೆ ಬ್ರಹ್ಮಣ್ಯಕ್ಕೆ ಮುನಿಯ ಶಿಷ್ಯರಾಗಿರುವಂತಹ ವ್ಯಾಸ ದೇಶಿಕರನ್ನು ಆಶ್ರಯಿಸಿಕೊಳ್ತೀನಿ ನಾನು ಅಂತ ಹೇಳಿ ಆ ಮೂಲಕ ತಮ್ಮ ಗ್ರಂಥಕ್ಕೆ ಉಪಜೀವ್ಯವಾಗಿರುವಂಥದ್ದು ವ್ಯಾಸರಾಜ ಗುರು ಸಾರ್ವಭೌಮರ ಗ್ರಂಥ ಅಂತನ್ನೋದನ್ನು ಸೂಚನೆ ಮಾಡ್ತಾರೆ. ಅದಾದ ಮೇಲೆ ಸುರೇಂದ್ರ ತೀರ್ಥರಿಗೂ ಕೂಡ ನಮಸ್ಕಾರವನ್ನು ಮಾಡಿ, ಶ್ರೀ ಸುರೇಂದ್ರ ಗುರು ಪಾದ ಪದ್ಮೇ ರಾಗಸ್ಯ ಪೀಡನಾಥ್ ರಕ್ತೆ ನಖದಲೋಪೇತೆ ಸೇವೆ ಶಿಷ್ಯಾಲಿ ಶೋಭಿತೆ ಅಂತ ಹೇಳಿ ಅವರಿಗೂ ಕೂಡ ಪ್ರಣಾಮಗಳನ್ನು ಸಲ್ಲಿಸಿ ಆಮೇಲೆ ಈ ವಾಗ್ವೈಖರಿ ಗ್ರಂಥವನ್ನು ಮಾಡ್ತಾ ಇದ್ದೀನಿ. ಇಷ್ಟೆಲ್ಲ ಶಾಸ್ತ್ರಗಳನ್ನು ಯಾರು ಓದಿದ್ದಾರೋ ಅವರಿಗೆ ಇದು ತುಂಬ ಸಂತೋಷವನ್ನು ಕೊಡುತ್ತೆ ಅಂತ ಹೇಳಿ ಪ್ರತಿಜ್ಞೆಯನ್ನು ಮಾಡಿ ಗ್ರಂಥಾರಂಭವನ್ನು ಮಾಡ್ತಾರೆ. ಈ ಗ್ರಂಥದಲ್ಲಿ ಅನೇಕ ಪ್ರಕರಣಗಳಿವೆ,
ಅನೇಕ ವಿಮರ್ಶೆಗಳು ತುಂಬಿಕೊಂಡಿವೆ. ಈ ಪ್ರಕರಣ ಹೊರಡಲಿಕ್ಕೆ ಒಂದಕ್ಕೊಂದು ಸಂಬಂಧ ಇರುತ್ತೆ, ಒಂದು ಪ್ರಕರಣಕ್ಕೂ ಇನ್ನೊಂದು ಪ್ರಕರಣಕ್ಕೂ ಕೂಡ ಸಂಬಂಧ ಇರುತ್ತೆ. ಇಲ್ಲಿ ಈ ಪ್ರಕರಣ ಆರಂಭ ಆಗೋದು ಹೇಗೆ ಅಂತ ಹೇಳಿದ್ರೆ, ನರಸಿಂಹದೇವರ ಸ್ತೋತ್ರವನ್ನು ಇವರು ಮಾಡಿದ್ರು. ಆ ನರಸಿಂಹದೇವರು ನನಗೆ ಆನಂದವನ್ನು ಕೊಡಲಿ ಅಂತ ಹೇಳಿ ಸ್ತೋತ್ರವನ್ನು ಮಾಡಿದರು. ಆದರೆ ಸೇವೆ ಶ್ರೀ ನೃಹರಿಂ ಮುದೆ ಅಂತ, ಆದರೆ ನರಸಿಂಹದೇವರನ್ನ ಅವ್ರನ್ನ ಸ್ತೋತ್ರ ಮಾಡೋದೇನು, ಅವ್ರ ಸೇವೆ ಮಾಡೋದೇನು, ಅದರಿಂದ ಸಂತೋಷ ಪಡ್ಕೊಳ್ಳೋದು ಅಂದ್ರೆ ಅರ್ಥ ಏನು? ಅವರಿಗೆ ನರಸಿಂಹದೇವರ ಸೇವೆಯೇ ಅದು ಒಂದು ಸಂತೋಷ ಆಗಿರುವಂತಹ ವಿಷಯ. ಆದರೆ ದೇವರಿದ್ದಾನೆ ಅನ್ನಲಿಕ್ಕೆ ಪ್ರಮಾಣ ಇಲ್ಲ ಅಂತ ಆರಂಭ ಮಾಡ್ತಾರೆ. ಒಬ್ಬ ದೇವರು ಅಂತಿದ್ದರೆ ಆವಾಗ ಅವನಿಗೆ ನಮಸ್ಕಾರ ಮಾಡೋದು, ಅವನಲ್ಲಿ ಪ್ರಾರ್ಥನೆ ಮಾಡೋದು ಎಲ್ಲ ಉಚಿತ ಆಗುತ್ತೆ. ದೇವರಿದ್ದಾನೆ ಅನ್ನಲಿಕ್ಕೆ ಏನು ಪ್ರಮಾಣ ಇದೆ? ಪ್ರಸಿದ್ಧವಾಗಿರುವಂಥದ್ದು 3 ಪ್ರಮಾಣ ಇದೆ: ಪ್ರತ್ಯಕ್ಷ, ಯುಕ್ತಿ ಮತ್ತು ಆಗಮ. ಈ ಯಾವ ಪ್ರಮಾಣಗಳಿಂದಲೂ ಕೂಡ ಅವನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಪ್ರತ್ಯಕ್ಷದಿಂದ ಅಂತೂ ನಮಗೆ ಗೊತ್ತಾಗೋದೇ ಇಲ್ಲ, ಅನುಮಾನದಿಂದಲೂ ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆಗಮಗಳು ಅವನನ್ನು ತಿಳಿಸೋದಿಲ್ಲ. ಈ ಎಲ್ಲದಕ್ಕೂ ಸೇರಿಸಿ ಒಂದು ಕಾರಣವನ್ನು ಪೂರ್ವ ಪಕ್ಷಿಗಳು ಹೇಳ್ತಾರೆ. ಯಾವುದೇ ಒಂದು ಪದಾರ್ಥವನ್ನು ಯಾವುದೇ ಒಂದು ಪ್ರಮಾಣದಿಂದ ತಿಳಿದುಕೊಳ್ಬೇಕು ಅಂತಾದರೆ ಅದರಲ್ಲಿ ಕೆಲವು ಗುಣಗಳು, ಧರ್ಮಗಳು ಇರಬೇಕು. ಖಾಲಿ ಪದಾರ್ಥ ತೋರೋದು ಅಂತ ಯಾವುದೂ ಇಲ್ಲ. ನಮ್ಮ ಪ್ರತ್ಯಕ್ಷಕ್ಕೆ ಅನೇಕ ಪದಾರ್ಥಗಳು ಗೋಚರ ಆಗ್ತಾ ಇದೆ ಅಂತಂದರೆ ಆ ಪದಾರ್ಥಗಳು ಅದಕ್ಕೊಂದು ಆಕಾರ, ಅದಕ್ಕೊಂದು ಬಣ್ಣ, ಅದರ ಮತ್ತು ಬೇರೆ ಇಂದ್ರಿಯಗಳಿಂದ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುವಂತಹ ಗಂಧ, ರಸ ಇತ್ಯಾದಿ ಗುಣಗಳೆಲ್ಲವೂ ಕೂಡ ಇರುತ್ತೆ. ಯಾವ ಗುಣವೂ ಇಲ್ಲದೇ ಇರೋ ಪದಾರ್ಥವನ್ನು ಪ್ರತ್ಯಕ್ಷದಿಂದಾಗಲಿ, ಅನುಮಾನದಿಂದಾಗಲಿ, ಆಗಮದಿಂದಾಗಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಆಗಮವೂ ಕೂಡ ಒಂದು ವಿಷಯವನ್ನು ತಿಳಿಸುವಾಗ ಆ ಪದಾರ್ಥ ಅದರಲ್ಲಿರುವ ಗುಣಧರ್ಮಗಳನ್ನು ಸೇರಿಸಿನೇ ಅದು ಹೇಳುತ್ತೆ. ಹಾಗಿದ್ದಾಗ ನೃಸಿಂಹ ನೀವು ಹೇಳ್ತೀರಿ, ನೀವು ಹೇಳುವಂತಹ ನೃಸಿಂಹ ಇಲ್ಲವೇ ಇಲ್ಲ. ಆ ನೃಸಿಂಹ ಅಂತಂದರೆ ಅವನು ನಿರ್ಗುಣನಾಗಿರುವಂಥವನು, ಅವನ ವಿಷಯದಲ್ಲಿ ನೀವು ಏನು ಪ್ರಮಾಣ ಕೊಡಲಿಕ್ಕೆ ಸಾಧ್ಯ ಅಂತ ಅನ್ನೋ ಒಂದು ಆಕ್ಷೇಪವನ್ನು ಎತ್ತುಕೊಂಡು ಅದಕ್ಕೆ ಉತ್ತರ ರೂಪವಾಗಿ ಮುಂದಿನ ಪ್ರಕರಣಗಳನ್ನು ಎಲ್ಲವನ್ನು ಆರಂಭ ಮಾಡ್ತಾ ಹೋಗ್ತಾರೆ. ಅವರು ಮೊದಲಿಗೆ ಹೇಳುವಂಥದ್ದೇನು ಅಂದರೆ, ಭಗವಂತನ ವಿಷಯದಲ್ಲಿ ಏನು ಪ್ರಮಾಣ ಅಂತ ಕೇಳಿದ್ರೆ ಆಗಮವೇ ಪ್ರಮಾಣ, ವೇದಗಳೇ ಈ ವಿಷಯದಲ್ಲಿ ಪ್ರಮಾಣವಾಗಿ ಇದೆ ಅಂತ ಹೇಳಿ ಅವರು ಹೇಳ್ತಾರೆ. ಈ ವೇದವು ಪ್ರಮಾಣ ಅಂತನ್ನೋದನ್ನು ಅವರು ಯಾವ ರೀತಿ ಸಮರ್ಥನೆ ಮಾಡಿ ತೋರಿಸಿದ್ದಾರೆ ಅಂತಂದರೆ, ಪೂರ್ವಮೀಮಾಂಸಾದಲ್ಲಿ ಅಂದರೆ ಜೈಮಿನಿಯ ಸೂತ್ರಗಳನ್ನು ಅನುಸರಿಸುವಂಥವ್ರು ಯಾರಿದ್ದಾರೆ ಆ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಅವರೂ ಕೂಡ ಒಪ್ಕೊಂಡಿದ್ದಾರೆ, ವೇದಗಳ ಪ್ರಮಾಣ ಅಂತ ಸಮರ್ಥನೆ ಮಾಡಿದ್ದಾರೆ ಅಂತನ್ನೋದನ್ನು ಇಲ್ಲಿ ತರ್ತಾರೆ. ಹೇಗೆ ಅಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ವಾಕ್ಯಗಳಾಗಲಿ ಆ ವಾಕ್ಯ ಅದು ಸರಿಯಲ್ಲ, ಅದು ಪ್ರಮಾಣ ಅಲ್ಲ ಅಂತ ಆಗಬೇಕಾದ್ರೆ ಅದಕ್ಕೆ ಕಾರಣ ಬೇಕು. ಈ ವಾಕ್ಯ ಯಾಕೆ ಪ್ರಮಾಣ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ತಪ್ಪಾದ ವಿಷಯಗಳನ್ನು ತಿಳಿಸ್ಕೊಡ್ತಾ ಇದೆ ಅಂತೇನಾದರೂ ಹೇಳಬೇಕು. ಅದು ಅರ್ಥವನ್ನೇ ತಿಳಿಸ್ಕೊಡ್ತಾ ಇಲ್ಲ, ಅದಕ್ಕೆ ಅರ್ಥನೇ ಇಲ್ಲ, ಅಥವಾ ಅರ್ಥ ಇದ್ದರೂ ಕೂಡ ತಪ್ಪಾದ ಅರ್ಥವನ್ನು ತಿಳಿಸ್ಕೊಡ್ತಾ ಇದೆ, ಹಾಗಾಗಿ ಅದು ಅಪ್ರಮಾಣ ಅಂತ ಅನ್ನಬೇಕು. ಆದರೆ ವಾಕ್ಯ ಅನ್ನೋದೊಂದು ಜಡವಾದ ಪದಾರ್ಥ. ಅದೇನಾದರೂ ತಾನು ಯೋಚನೆ ಮಾಡಿ ಇವನಿಗೆ ಜ್ಞಾನನೇ ಬರಬಾರ್ದು ಅಥವಾ ಇನ್ನು ತಪ್ಪಾಗಿ ತಿಳ್ಕೊಳ್ಬೇಕು, ಆ ಥರ ನಾನು ಇರ್ತೀನಿ ಅಂತ ವಾಕ್ಯ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೊರತು ಆ ವಾಕ್ಯವನ್ನು ಪ್ರಯೋಗ ಮಾಡುವಂತಹ ವ್ಯಕ್ತಿ ಯಾರಿರ್ತಾನೆ ಅವನಲ್ಲಿ ದೋಷಗಳೇನಾದರೂ ಇದ್ದರೆ, ಅವನು ಮೋಸಗಾರನಾಗಿದ್ದರೆ, ಅವನೇ ಅಜ್ಞಾನಿಯಾಗಿದ್ದರೆ, ಅವನಲ್ಲಿ ಪ್ರಮಾದ ತಪ್ಪಾಗಿ ಹೇಳುವಂತಹ ಸ್ವಭಾವ ಇದ್ದರೆ, ಆ ಇಂದ್ರಿಯಗಳಲ್ಲೇನಾದರೂ ಕೂಡ ದೋಷಗಳಿದ್ದರೆ, ಹೀಗೆ ಪುರುಷ ಆ ವಾಕ್ಯವನ್ನು ಯಾವನು ರಚನೆ ಮಾಡ್ತಾನೆ ಅವನಲ್ಲಿ ದೋಷಗಳಿದ್ದರೆ ಆವಾಗ ಆ ದೋಷದಿಂದಾಗಿ ವಾಕ್ಯಗಳಲ್ಲಿ ದೋಷಗಳು ಬರುತ್ತೆ. ಹೊರತು ವಾಕ್ಯದಲ್ಲಿ ಸ್ವತಂತ್ರವಾಗಿ ಯಾವ ದೋಷಗಳು ಅಂತ ಬರೋದಿಲ್ಲ. ಆದರೆ ವೇದಗಳು ಎಂಥದ್ದು ಅಂದರೆ ಅಪೌರುಷೇಯವಾಗಿ ಇದೆ. ವೇದವನ್ನು ಯಾರೂ ರಚನೆ ಮಾಡಿದ್ದಲ್ಲ. ಋಷಿಗಳು ಕೂಡ ತಮ್ಮ ಧ್ಯಾನಾವಸ್ಥೆಯಲ್ಲಿ ಮೊದಲೇ ಇದ್ದ ವೇದವನ್ನು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ ಹೊರತು ಅವರೂ ಕೂಡ ಬುದ್ಧಿಪೂರ್ವಕವಾಗಿ ರಚನೆ ಮಾಡಿದ್ದಲ್ಲ. ಈ ಥರ ನಾನೊಂದು ಬರಿತೀನಿ ಅಂತ ಯೋಚನೆ ಮಾಡಿ ಬರೆದಿಟ್ಟಂತಹ ಗ್ರಂಥ ಅಲ್ಲ. ಹಾಗಿದ್ರೆ ವಾಕ್ಯಗಳಲ್ಲಿ ದೋಷ ಬರೋದೇ ಅದನ್ನು ಬುದ್ಧಿಯಿಂದ ಯೋಚನೆ ಮಾಡಿ ಬರೆಯುವ ಮನುಷ್ಯನಲ್ಲಿ ದೋಷ ಇದ್ದರೆ ಮಾತ್ರ ಅದರಲ್ಲಿ ದೋಷ ಬರುತ್ತೆ. ಹಾಗೆ ಇದು ಪೌರುಷೇಯವೇ ಅಲ್ಲ ಅನ್ನೋ ಕಾರಣಕ್ಕಾಗಿ ಇದರಲ್ಲಿ ಆಗೆಲ್ಲ ದೋಷ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಅದನ್ನು ಆ ಒಂದು ವಿಚಾರವನ್ನು ತಿಳಿಸ್ತಾರೆ. ಜೊತೆಗೆ ಇನ್ನೊಂದು ಅಂಶವನ್ನು ತಿಳಿಸ್ತಾರೆ ಅವರು. ಯಾವುದೇ ಒಂದು ಸಣ್ಣ ಪುಟ್ಟ ಕೃತಿಗಳಿದ್ದರೂ ಕೂಡ ಅದನ್ನು ಇಂಥವರು ರಚನೆ ಮಾಡಿದ್ದು ಅಂತ ಹೇಳಿ ನಾವು ಹೇಳ್ತೀವಿ. ಇದು ಪುರಂದರದಾಸರ ಕೃತಿ, ಇದು ವಿಜಯದಾಸರ ಕೃತಿ ಅಂತ ಹೇಳಿ ಎಲ್ಲ ಹೇಳ್ತಾ ಹೋಗ್ತೇವೆ ನಾವು. ಹಾಗಿದ ಮೇಲೆ ಸಣ್ಣ ಪುಟ್ಟ ಕೃತಿಗಳಿಗೆ ಈ ಥರ ನಾವು ಯಾರು ರಚನೆ ಮಾಡಿದ್ದು ಅಂತ ಹೇಳ್ತೀವಿ. ಇಲ್ಲಾಂದರೆ ಸಿಗಲಿಲ್ಲ ಅಂದರೆ ಸಂಶೋಧನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗಿದ್ದಾಗ
ಇಷ್ಟು ದೊಡ್ಡದಾಗಿರುವಂತಹ ಸಮುದ್ರದಂತಿರುವಂತಹ ವೇದ ರಾಶಿ ಏನಿದೆ, ಇದಕ್ಕೆ ರಚನೆ ಮಾಡಿದವರು ಯಾರು ಅನ್ನೋ ಪ್ರಸಿದ್ಧಿನೇ ಇಲ್ಲ. ಇದನ್ನು ಯಾರು ರಚನೆ ಮಾಡಿದ್ರು? ಇಲ್ಲವೇ ಇಲ್ಲ. ಬ್ರಹ್ಮದೇವರಿಗೂ ಕೂಡ ಪರಮಾತ್ಮ ಉಪದೇಶ ಮಾಡ್ದ ಅಂತ ಬರುತ್ತೆ ಹೊರತು ಅವನು ರಚನೆ ಮಾಡ್ದ ಅಂತ ಇಲ್ಲೇ ಇಲ್ಲ. ಇಷ್ಟು ದೊಡ್ಡ ಪ್ರಬಂಧಕ್ಕೆ ರಚನೆ ಮಾಡಿದವರು ಯಾರು ಅಂತ ಇರಬೇಕು, ಆ ಪ್ರಸಿದ್ಧನೂ ಕೂಡ ಇಲ್ಲ. ಇದೆಲ್ಲದರಿಂದ ವೇದ ಅನ್ನೋದು ಅಪೌರುಷೇಯ ಅಂತ ಹೇಳಿ ಗೊತ್ತಾಗುತ್ತೆ. ಮಹಾಪ್ರಬಂಧತ್ವೇಪಿ ಕರ್ತೃನುಸ್ಮರಣ ನಿಯಮೇನ ನಮಗೆ ಕರ್ತೃಸ್ಮರಣೆ ಇಲ್ಲ, ರಚನೆ ಮಾಡಿದವರು ಇಂಥವ್ರು ಅಂತ ಹೇಳಿ ಇಲ್ಲ. ಹಾಗಾಗಿ ವೇದಗಳು ಪ್ರಮಾಣ ಆಗುತ್ತೆ ಅಂತ ಹೇಳಿ ಪೂರ್ವಮೀಮಾಂಸಾದಲ್ಲಿ ಏನು ಹೇಳಿದ್ದಾರೆ ಆ ಎಲ್ಲ ವಿಚಾರಗಳನ್ನು ಸಂಗ್ರಹ ಮಾಡ್ತಾ ಹೋಗ್ತಾರೆ. ಅಲ್ಲಿ ಅಥಾತೋ ಧರ್ಮ ಜಿಜ್ಞಾಸ ಅಂತ ಹೇಳಿ ಧರ್ಮ ಜಿಜ್ಞಾಸೆಯನ್ನು ಮಾಡಬೇಕು ಅಂತ ಮೊದಲನೇ ಸೂತ್ರದಲ್ಲಿ ವಿಧಿಸಿ, ಮುಂದೆ ಆ ಅಧ್ಯಾಯದಲ್ಲಿ ಒಟ್ಟು 12 ಅಧ್ಯಾಯಗಳಿರುವಂಥದ್ದು ಜೈಮಿನಿಯ ಸೂತ್ರಗಳು, ಜೈಮಿನಿಯ ಪೂರ್ವಮೀಮಾಂಸಾದಲ್ಲಿ. ಅದರಲ್ಲಿ ಒಂದು ಅಧ್ಯಾಯ ಪೂರ್ತಿ ವೇದ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ಅಂತಲೇ ಮೀಸಲಾಗಿ ಇಟ್ಟಿದ್ದಾರೆ. ಅದರಲ್ಲಿ ವೇದ ಪ್ರಮಾಣ ಆಗಬಹುದು, ಅದೇನು ಅಸಂಭಾವಿತ ಅಲ್ಲ ಅಂತ ತೋರಿಸ್ಕೊಟ್ಟು, ಅದು ಪೌರುಷೇಯ ಅಲ್ಲ ಅಂತ ತೋರಿಸ್ಕೊಟ್ಟಾದ ಮೇಲೆ ವೇದವನ್ನು ವಿಭಾಗ ಮಾಡ್ತಾರೆ. ವಿಧಿ, ಅರ್ಥವಾದ, ಮಂತ್ರ, ನಾಮಧೇಯ ಅಂತ 4 ಭಾಗವನ್ನು ವೇದವನ್ನು ಮಾಡಿ ಒಂದೊಂದೇ ವೇದ ಭಾಗವನ್ನು ತಗೊಂಡು ವಿಧಿ ಅನ್ನೋ ವೇದ ಭಾಗಗಳೇನಿದೆ ಇದು ಪ್ರಮಾಣ ಯಾಕಾಗುತ್ತೆ, ಮಂತ್ರ ಅನ್ನೋ ವೇದ ಭಾಗ ಪ್ರಮಾಣ ಯಾಕಾಗುತ್ತೆ ಅಂತ ಹೇಳಿ ಒಂದೊಂದೇ ಭಾಗಗಳು ಹೇಗೆ ಪ್ರಮಾಣ ಅಂತ ಸಮರ್ಥನೆಯೂ ಕೂಡ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಮಾಡಿದ್ದಾರೆ. ಅದನ್ನೆಲ್ಲ ಅಲ್ಲಿ ಓದೋ ಮುಖಾಂತರವಾಗಿ ಪ್ರಾಮಾಣ್ಯವನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗಾಗಿ ವೇದ ಅನ್ನೋದು ಪ್ರಮಾಣವಾಗಿರುವಂತಹ ಗ್ರಂಥ. ಆ ವೇದದಿಂದಲೇ ಪರಮಾತ್ಮ ನರಸಿಂಹ ಅನ್ನುವಂಥವನು ಸಿದ್ಧನಾಗ್ತಾನೆ. ಆ ವೇದ ಅವನನ್ನು ಗುಣಪೂರ್ಣ ಅಂತ ಹೇಳಿ ಸ್ತೋತ್ರ ಮಾಡ್ತಾ ಇದೆ ಅಂತ ಹೇಳಿ ಮೊದಲು ಬಂದಂತಹ ಆಕ್ಷೇಪಕ್ಕೆ ಉತ್ತರವನ್ನು ಈ ರೀತಿಯಾಗಿ ಕೊಡ್ತಾರವರು. ಇನ್ನೊಂದು ವಿಷಯ ನಾವು ಗಮನಿಸಬೇಕಾಗಿರುವಂಥದ್ದು, ಸ್ವಲ್ಪ ಸರಳವಾಗಿದ್ದು ಅರ್ಥ ಮಾಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತನ್ನೋದು ಯಾವುದು ಅಂತಂದರೆ, ಸಮಗ್ರ ವೇದವೂ ಕೂಡ ಭಗವಂತನಲ್ಲಿ ಪ್ರಮಾಣ ಆಗುತ್ತೆ. ದೇವರ ವಿಷಯದಲ್ಲಿ ಯಾವ ಆಗಮ ಪ್ರಮಾಣ ಅಂತಂದರೆ, ದೇವರನ್ನು ನೇರವಾಗಿ ನಾರಾಯಣ ಮೊದಲಾದ ಶಬ್ದಗಳನ್ನು ಹೇಳಿ ಸ್ತೋತ್ರ ಮಾಡುವಂತಹ ನಾರಾಯಣ ಉಪನಿಷತ್ತೋ ಇನ್ಯಾವುದೋ ತಗೊಂಡು ಮಾತ್ರ ಹೇಳೋದಲ್ಲ. ಸಮಗ್ರ ವೇದವೂ ಕೂಡ ಒಂದು ಪದವನ್ನೂ ಕೂಡ ಬಿಡದಂತೆ ಸಮಗ್ರ ವೇದವೂ ಕೂಡ ಭಗವಂತನನ್ನೇ ಪ್ರತಿಪಾದನೆ ಮಾಡುತ್ತೆ. ಇದು ಶ್ರೀಮದಾಚಾರ್ಯರ ಸಿದ್ಧಾಂತ. ಹಾಗಾಗಿ ವೇದದ ಪರಮಾತ್ಮನ ವಿಷಯದಲ್ಲಿ ಯಾವ ವೇದ ಪ್ರಮಾಣ ಅಂದರೆ ಸಮಗ್ರ ವೇದನೂ ಕೂಡ ಪ್ರಮಾಣ ಅಂತಲೇ ಹೇಳಬೇಕಾಗತ್ತೆ. ಇದು ಶ್ರೀಮದಾಚಾರ್ಯರ ಸಿದ್ಧಾಂತ ಆಗಿದೆ. ಆದರೆ ಕೆಲವರು ಏನು ಮಾಡ್ತಾರೆ ಅಂದರೆ, ಈ ವೇದವನ್ನು 2 ಭಾಗ ಮಾಡಿಬಿಟ್ಟು ಬ್ರಹ್ಮಕಾಂಡ ಮತ್ತು ಕರ್ಮಕಾಂಡ, ಕರ್ಮಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಹೇಳುವಂಥದ್ದು ಒಂದು ಭಾಗ. ಅಂದರೆ ನೀವು ಯಾವುದೇ ಒಂದು ಕರ್ಮಗಳನ್ನು ಮಾಡಬೇಕಾದ್ರೆ ಹೇಗೆ ಮಾಡಬೇಕು, ಏನು ಮಾಡಬೇಕು ಅಂತ ತಿಳಿಸ್ಕೊಳ್ಳುವಂತಹ ಬ್ರಾಹ್ಮಣ ಆಗಿರಬಹುದು, ಅಲ್ಲಿ ಯಾವ್ಯಾವ ಮಂತ್ರಗಳನ್ನು ಯಾವ್ಯಾವ ಕರ್ಮಗಳಲ್ಲಿ ಉಪಯೋಗಿಸಬೇಕು ಅಂತ ತಿಳಿಸುವಂತಹ ಮಂತ್ರ ಭಾಗ ಆಗಿರಬಹುದು. ಹೀಗೆ ಅವನ್ನೆಲ್ಲ ಒಂದು ಭಾಗ ಮಾಡಿ ಪ್ರತ್ಯೇಕ ಮಾಡಿ ಅದೆಲ್ಲ ಕರ್ಮಕಾಂಡ ಅಂತ ಮಾಡಿ, ಉಪನಿಷತ್ತುಗಳನ್ನು ಮಾತ್ರ ಬ್ರಹ್ಮಕಾಂಡ ಅಂತ ಮಾಡಿ, ಆ ಉಪನಿಷತ್ತಿನಲ್ಲೂ ಕೂಡ ಒಂದಿಷ್ಟು ಭಾಗವನ್ನು ಬಿಟ್ಟು, ಯಾಕೆಂದರೆ ಉಪನಿಷತ್ತುಗಳಲ್ಲೂ ಕೂಡ ಭಗವಂತನ ಮಹಿಮೆಗಳನ್ನು ಅವನ ಗುಣಗಳನ್ನು ಹೇಳುವಂತಹ ಭಾಗಗಳೆಲ್ಲ ಇದ್ದೇ ಇದೆ. ಅದೆಲ್ಲ ಉಪಾಸನೆಯನ್ನು ಹೇಳುವಂತಹ ಭಾಗ ಅಂತೆಲ್ಲ ಬಿಟ್ಟು ಕೆಲವು ತುಂಬ ಅತ್ಯಂತ ಅಲ್ಪ ಭಾಗವನ್ನು ಮಾತ್ರ ಅದನ್ನು ಬ್ರಹ್ಮಕಾಂಡ ಅಂತ ಮಾಡಿಕೊಂಡು ಅದು ಮುಖ್ಯವಾಗಿ ಅದು ಪ್ರಮಾಣ ಆಗುತ್ತೆ ಅಂತ ಹೇಳಿ ಹೀಗೆ ವಿಭಾಗಿಸಿ ಹೇಳುವಂತಹ ಪದ್ಧತಿ ಕೆಲವು ಮತಗಳಲ್ಲಿ ಇದೆ. ಆದರೆ ಅದನ್ನು ಇಲ್ಲಿ ವಿಮರ್ಶೆಯನ್ನು ಮಾಡ್ತಾ ಸಮಗ್ರ ವೇದವೂ ಕೂಡ ಪರಮಾತ್ಮನ ವಿಷಯದಲ್ಲಿ ಪ್ರಮಾಣ ಆಗುತ್ತೆ. ಸಮಗ್ರ ವೇದಗಳಿಗೆ ಪ್ರಾಮಾಣ್ಯವನ್ನು ನಾವು ಮಾತ್ರ ಹೇಳಿರೋದಲ್ಲ, ಪೂರ್ವಮೀಮಾಂಸಕರು ಕೂಡ ಹೇಳಿದ್ದಾರೆ. ಮೀಮಾಂಸಾ ಶಾಸ್ತ್ರ ಹಿಂದೆ ಹೇಳಿದಂತೆಯೇ ಈ ಜೈಮಿನಿಯ ಸೂತ್ರಗಳನ್ನು ಯಾರು ಅನುಸರಿಸ್ತಾರೆ ಅವರೆಲ್ಲರೂ ಕೂಡ ಮೀಮಾಂಸಕರು ಅಂತ ಹೇಳುವಂತಹ ಪದ್ಧತಿ ಇದೆ. ಅವರು ಕೂಡ ಸಮಗ್ರ ವೇದಕ್ಕೆ ಪ್ರಾಮಾಣ್ಯವನ್ನು ಒಪ್ಕೋತಾರೆ. ಹಿಂದೆ ಹೇಳಿದಂತೆ ಏನಾಯಿತು ಅಂದರೆ, ಒಂದಿಷ್ಟು ವೇದವನ್ನು 2 ಭಾಗ ಮಾಡಿಬಿಡ್ತಾರೆ ಅವರು. ವೇದದಲ್ಲೇ ತತ್ವವೇದಕ ಅತತ್ವವೇದಕ ಅಂತ 2 ಭಾಗ ಮಾಡಿ, ಒಂದು ಮಾತ್ರ ನಿಜವಾಗಲೂ ಪ್ರಮಾಣ, ಇನ್ನೊಂದು ಆ ಥರ ಪ್ರಮಾಣ ಅಲ್ಲ ಅಂತ ಹೇಳಿದ್ರು ಕೂಡ ಕೊನೆಗೆ ಅದು ಅಪ್ರಮಾಣ ಅನ್ನೋಲ್ಲೇ ಪರ್ಯವಸಾನ ಆಗಬೇಕು. ಆ ರೀತಿಯಾಗಿ ಭಾಗ ಮಾಡ್ತಾರೆ. ಆದರೆ ಹಾಗೆ ಮಾಡದೇನೆ ಪೂರ್ವಮೀಮಾಂಸಕರು ಸಮಗ್ರವಾಗಿ ಪ್ರಾಮಾಣ್ಯವನ್ನು ಒಪ್ಕೊಳ್ತಾರೆ. ಆದರೆ ಸಮಗ್ರ ವೇದಕ್ಕೂ ಕೂಡ ತಾತ್ಪರ್ಯ ಇರೋದು ಎಲ್ಲಿ ಅಂತಂದರೆ ಅದು ಪರಮಾತ್ಮನಲ್ಲಿ ಅಂತ ಅವ್ರು ಹೇಳೋದಿಲ್ಲ, ಅವರು ಬೇರೆ ಕಡೆ ಹೇಳ್ತಾರೆ. ಆದರೆ ಸಮಗ್ರ ವೇದಕ್ಕೆ ಪ್ರಾಮಾಣ್ಯ ಇದೆ ಅಂತ ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಬ್ರಹ್ಮಕಾಂಡವನ್ನು ಒಪ್ಕೊಂಡು ಕರ್ಮಕಾಂಡವನ್ನು ಮಾತ್ರ ಅಪ್ರಮಾಣ ಅಂತ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ.
ಯಾಕೆಂದರೆ ಯಾವುದೇ ಒಂದು ವಾಕ್ಯವನ್ನು ಅಪ್ರಮಾಣ ಅನ್ನಬೇಕು ಅಂದರೆ ಅದು ಪ್ರತಿಪಾದಿಸ್ತಾ ಇರುವಂತಹ ವಿಷಯ ಅದು ಬಾಧಿತವಾಗಿರಬೇಕು, ಅದು ಪ್ರಮಾಣ ವಿರುದ್ಧವಾಗಿರಬೇಕು, ಸುಳ್ಳಾಗಿರಬೇಕು. ಆವಾಗ ಮಾತ್ರ ಅದನ್ನು ಅಪ್ರಮಾಣ ಅಂತ ಅನ್ನಬಹುದು. ಬ್ರಹ್ಮಕಾಂಡ ಹೇಗೆ ಪ್ರಮಾಣ ಆಗಬಹುದೋ ಹಾಗೆ ಕರ್ಮಕಾಂಡವೂ ಪ್ರಮಾಣ ಆಗಬಹುದು. ಯಾಕೆಂದರೆ ಕರ್ಮಕಾಂಡವು ಪ್ರತಿಪಾದನೆ ಮಾಡುವಂತಹ ವಿಷಯಗಳು ಕೂಡ ಸತ್ಯವೇ ಆಗಿದೆ. ಆದ್ದರಿಂದ ಅದನ್ನು ಅಪ್ರಮಾಣ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಜೈಮಿನಿ ಮಹರ್ಷಿಗಳು ಸಮರ್ಥನೆ ಮಾಡಿರುವಂತಹ ಸಮಗ್ರ ವೇದದ ಪ್ರಾಮಾಣ್ಯವನ್ನು ಇಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ಅದು ಪ್ರೇಕ್ಷಾವಂತರ ಪ್ರವೃತ್ತಿಯಾಗಿದೆ. ಪ್ರೇಕ್ಷಾವತ್ ಪ್ರವೃತ್ತಿಯನ್ನು ಕಾರಣ ಇಲ್ಲದೇನೆ ಆ ವೇದ ಪ್ರಾಮಾಣ್ಯವನ್ನು, ಸಮಗ್ರ ವೇದಕ್ಕೆ ಪ್ರಾಮಾಣ್ಯವನ್ನು ಪರಿತ್ಯಾಗ ಮಾಡೋದು ಸರಿಯಲ್ಲ. ಮುಂದುವರಿತಾ ವಿಜೇಂದ್ರ ಸ್ವಾಮಿಗಳು ಹೇಳಿದ್ದಾರೆ, ನಹ್ಯೇವಂ ಸಿದ್ಧ ಪ್ರಮಾಣ ಭಾವೇ ಕೃತ್ಸ್ನ ವೇದೆ ಶಿರೋಭಾಗೆ ಏವ ತತ್ರಾಪಿ ಜ್ಞೇಯ ಬ್ರಹ್ಮಭಾಗ ಭಾಗ ಏವ ತತ್ವವೇದಕ ನ ಇತರ ಭಾಗ ಇತಿ ಶಕ್ಯಂ ಅಭ್ಯುಪಗಂತುಂ. ಅದರಲ್ಲಿ ಈ ಸಮಗ್ರ ವೇದ ಪ್ರಾಮಾಣ್ಯ ಈ ಥರ ಸಮರ್ಥನೆ ಮಾಡಲಿಕ್ಕೆ ಬರುವಾಗ ಆ ವೇದದಲ್ಲಿ ಶಿರೋಭಾಗ ಅಂತ ಮಾಡಿ, ಅಂದರೆ ವೇದದ ಶಿರೋಭಾಗ, ಒಂದು ಶರೀರಕ್ಕೆ ತಲೆ ಅನ್ನೋದು ಹೇಗೆ ತುಂಬ ಮುಖ್ಯವೋ ಹಾಗೆ ವೇದದಲ್ಲಿ ತುಂಬ ಮುಖ್ಯವಾದ ಅಂಗ ಯಾವುದು ಅಂತಂದರೆ ಅದು ಉಪನಿಷತ್ತು ಅಂತ ಮಾಡಿ, ಅದರಲ್ಲೂ ಕೂಡ ಬ್ರಹ್ಮನ ಬಗ್ಗೆ ತಿಳಿಸುವಂತಹ ಒಂದಿಷ್ಟು ಭಾಗ ಮಾತ್ರ ಪ್ರಮಾಣ, ಮಿಕ್ಕಿದ ಯಾವುದೂ ಕೂಡ ಪ್ರಮಾಣ ಅಲ್ಲ ಅಂತ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿರ್ದೋಷತ್ವ, ದೋಷ ಇಲ್ಲ ಅಂತ ಅನ್ನೋದು ಎಲ್ಲ ವೇದವಾಕ್ಯಗಳಲ್ಲೂ ಕೂಡ ಸಮಾನವಾಗಿ ಇದೆ ಅನ್ನೋ ಕಾರಣಕ್ಕಾಗಿ. ಮತ್ತು ವೈಪರೀತ್ಯಾಪತ್ಯಶ್ಚ, ಕಾರಣ ಇಲ್ಲದೇನೆ ಸುಮ್ಮನೆ ಒಂದು ಪ್ರಮಾಣ ಇನ್ನೊಂದು ಪ್ರಮಾಣ ಅಲ್ಲ ಅಂತ ಅನ್ನೋದಾದರೆ ಈ ಕರ್ಮಕಾಂಡ ಇವುಗಳನ್ನೆಲ್ಲ ಪ್ರಮಾಣ ಅಂತ ಒಪ್ಕೊಂಡು ಬ್ರಹ್ಮಕಾಂಡವನ್ನೇ ಅಪ್ರಮಾಣ ಅಂತಲೂ ಕೂಡ ಹೇಳಬಹುದು. ಎಲ್ಲದಕ್ಕೂ ಕಾರಣ ಕೊಡಬೇಕಾಗತ್ತೆ. ಇಲ್ಲ, ಅದು ಸರಿಯಾಗಿರೋ ವಿಷಯಗಳನ್ನು ಹೇಳ್ತಾ ಇದೆ, ಸತ್ಯವಾದ ವಿಷಯವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ, ಆದ್ದರಿಂದ ಉಪನಿಷತ್ತುಗಳು ಅಪ್ರಮಾಣ ಅಲ್ಲ ಅಂತ ಅನ್ನೋದಾದರೆ ಅದು ಕರ್ಮಕಾಂಡಕ್ಕೂ ಕೂಡ ಸಮಾನ ಆಗೇ ಆಗುತ್ತೆ ಅಂತ ಹೇಳಿ ಅದನ್ನು ಸುಮಾರು ವಿಸ್ತಾರವಾಗಿ ಅದನ್ನು ಸಮರ್ಥನೆ ಮಾಡ್ತಾ ಹೋಗ್ತಾರೆ. ಇದರಲ್ಲಿ ಈ ಸಮಗ್ರ ವೇದಗಳನ್ನು ಏಕವಾಕ್ಯತ್ವವನ್ನು ತಂದು ಸಮರ್ಥನೆ ಮಾಡಬೇಕಾಗತ್ತೆ. ಏಕವಾಕ್ಯತ್ವ ಅಂತಂದರೆ ಯಾವ್ದಾದ್ರು ಒಂದು ವಿಷಯವನ್ನು ಹೇಳ್ತಾರೆ ಅಥವಾ ಒಂದು ಗ್ರಂಥವನ್ನು ಬರೀತಾರೆ ಅಂತಂದರೆ ಆ ಪ್ರತಿಯೊಂದು ವಾಕ್ಯವೂ ಕೂಡ ಒಂದೇ ವಿಷಯವನ್ನು ಪ್ರತಿಪಾದನೆ ಮಾಡುತ್ತೆ ಅಂತಿರಲ್ಲ. ಪ್ರತ್ಯೇಕವಾಗಿ ಒಂದೊಂದು ವಾಕ್ಯವನ್ನು ನೋಡಿದಾಗ ಅದು ಬೇರೆ ಬೇರೆ ಏನೇನೋ ಹೇಳ್ತಾ ಇದೆ ಅಂತ ಅನಿಸುತ್ತೆ. ಆದರೆ ಒಟ್ಟಾರೆ ಅಷ್ಟೂ ವಾಕ್ಯಗಳಿಗೆ ಸೇರಿ ಒಂದೇ ವಿಷಯದಲ್ಲಿ ತಾತ್ಪರ್ಯ ಇರುತ್ತೆ. ಯಾವುದೋ ಒಂದು ವಿಷಯವನ್ನು ಮುಖ್ಯವಾಗಿ ಹೇಳಲಿಕ್ಕೋಸ್ಕರ ಮಿಕ್ಕಿದೆಲ್ಲನೂ ಕೂಡ ಹೇಳ್ತಾ ಇರುತ್ತೆ. ಇದನ್ನು ಏಕವಾಕ್ಯತ ಅಂತ ಕರೀತಾರೆ. ಅಂದರೆ ಪ್ರತ್ಯೇಕ ವಾಕ್ಯಗಳಿಗೆ ಅರ್ಥ ಬೇರೆ ಬೇರೆ ಇದ್ದರೂ ಕೂಡ ಸಮಗ್ರ ಗ್ರಂಥಕ್ಕೆ ಒಂದೇ ಒಂದು ಅರ್ಥದಲ್ಲಿ ತಾತ್ಪರ್ಯ ಇರುತ್ತೆ, ಇದನ್ನೇ ತಿಳಿಸ್ಕೊಡ್ಬೇಕು ಅನ್ನೋದಿರುತ್ತೆ. ಹಾಗಿತ್ತು ಅಂದರೆ ಏಕವಾಕ್ಯತ ಇದೆ ಅಂತ ಹೇಳಿ ಅರ್ಥ. ಸಮಗ್ರ ವೇದಕ್ಕೂ ಕೂಡ ಹೀಗೆ ಒಂದು ಏಕವಾಕ್ಯತ್ವವನ್ನು ಸಂಪಾದನೆ ಮಾಡಬೇಕಾಗತ್ತೆ. ಅದಕ್ಕೆ ಕೆಲವರು ಯಾವ ಥರ ಏಕವಾಕ್ಯತ್ವವನ್ನು ಸಂಪಾದನೆ ಮಾಡ್ತಾರೆ ಅಂತಂದರೆ, ನ ಸುರಾಂ ಪಿಬೇತ್ ಅಂತ ವೇದ ಇದೆ, ಸುರಾವನ್ನು ಪಾನ ಮಾಡಬಾರ್ದು, ಹೆಂಡವನ್ನು ಕುಡಿಬಾರ್ದು ಅಂತ ಇದೆ. ಅಲ್ಲಿ ನ ಅಂತ ಇಷ್ಟೇ ಹೇಳಿಬಿಟ್ರೆ ಆಗೋದಿಲ್ಲ, ಮಾಡಬಾರದು, ಏನನ್ನು ಮಾಡಬಾರದು ಅಂತ ಪ್ರಶ್ನೆ ಬಂದೇ ಬರುತ್ತೆ. ಅದಕ್ಕೆ ಸುರಾಂ ಪಿಬೇತ್ ಅನ್ನೋದೊಂದು ವಾಕ್ಯ ಸೇರಿಸ್ಕೊಳ್ಬೇಕು. ಹೆಂಡವನ್ನು ಕುಡಿಯೋದು ಅನ್ನೋದೊಂದು ಅರ್ಥವನ್ನು ತಿಳಿಸುವಂತಹ ಒಂದು ವಾಕ್ಯ ಇದ್ದಾಗ ಅದಕ್ಕೆ ನ ಅಂತ ನಿಷೇಧವನ್ನು ಸೇರಿಸ್ಕೊಂಡಾಗ ಇಲ್ಲ ಹೆಂಡವನ್ನು ಕುಡಿಬಾರ್ದು ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ನಸುರಾಂ ಪಿಬೇತ್ ಅನ್ನೋ ಒಂದು ವಾಕ್ಯವನ್ನು ಎರಡು ತುಂಡು ಮಾಡಿಕೊಂಡ್ರೆ, ನ ಅನ್ನೋದನ್ನು ಪ್ರತ್ಯೇಕ ಮಾಡಿಕೊಂಡು ಸುರಾಂ ಪಿಬೇತ್ ಅಂತ ಅನ್ನೋದು ಇನ್ನೊಂದು ಪ್ರತ್ಯೇಕ ಮಾಡಿಕೊಂಡು ಇದೆರಡಕ್ಕೂ ಕೂಡ ಏಕವಾಕ್ಯತ್ವವನ್ನು ಸಂಪಾದನೆ ಮಾಡಬಹುದು. ಯಾಕೆ? ನ ಅಂತ ಯಾವುದನ್ನು ನಿಷೇಧ ಮಾಡ್ತಾ ಇದ್ದಾರೋ ಆ ನಿಷೇಧ್ಯವಾದ ಪದಾರ್ಥ ಯಾವುದನ್ನು ನಿಷೇಧ ಮಾಡ್ತಾ ಇದ್ದಾರೋ ಆ ಪದಾರ್ಥವನ್ನು ತಿಳಿಸ್ಲಿಕ್ಕೆ ಇನ್ನೊಂದು ಭಾಗ ಇದೆ, ಸುರಾಂ ಪಿಬೇತ್ ಅಂತ ಅನ್ನೋದು. ಹಾಗೇನೆ ವೇದದಲ್ಲಿ ಬ್ರಹ್ಮಾತಿರಿಕ್ತವಾದದ್ದು ಯಾವುದೂ ಇಲ್ಲ, ಪರಬ್ರಹ್ಮ ಬಿಟ್ಟು ಇನ್ಯಾವುದೂ ಕೂಡ ಇಲ್ಲ ಅಂತನ್ನೋದನ್ನು ತಿಳಿಸ್ಬೇಕಾಗಿದೆ. ನಿಷೇಧ ಮಾಡಬೇಕಾದ್ರೆ ಅದು ಯಾವುದನ್ನ ಅಂತ ತಿಳಿಸ್ಬೇಕಾಗತ್ತಲ್ಲ, ಯಾವುದು ಅಂತ ಹೇಳ್ದೇನೆ ನಿಷೇಧ ಮಾಡೋದು ತಪ್ಪಾಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ನಿಷೇಧ ಮಾಡಲಿಕ್ಕೋಸ್ಕರವಾಗಿ ನಿಷೇಧ್ಯವಾದ ವಿಷಯ ಯಾವುದಿದೆ ಅದನ್ನು ತಿಳಿಸೋದೇ ಸಮಗ್ರವಾಗಿರುವಂತಹ ವೇದ. ನಮಗೆ ನಿಷೇಧ ಮಾಡುವಂತಹ ವಾಕ್ಯ ಅಂದರೆ ಯಾವ್ದು ಸಿಗುತ್ತೆ? ಏಕಮೇವ ಅದ್ವಿತೀಯಂ, ಅದ್ವಿತೀಯಂ ಎರಡನೇದು ಇಲ್ಲ, ನೇಹನ ನಾಸ್ತಿ ಕಿಂಚನ, ಇಂಥ ನಿಷೇಧವನ್ನು ಹೇಳುವಂತಹ ಕೆಲವು ವಾಕ್ಯಗಳಿವೆ. ಈ ಕೆಲವು ವಾಕ್ಯಗಳಲ್ಲೇ ನಿಷೇಧ ಮಾಡ್ತಾ ಇದೆ. ಯಾವುದನ್ನು ನಿಷೇಧ ಮಾಡ್ತಾ ಇದೆಯೋ ಅನ್ನೋ ಪ್ರಶ್ನೆ ಬರುತ್ತೆ. ಯಾವುದನ್ನ ಅಂದರೆ ಇಡೀ ಪ್ರಪಂಚವನ್ನು, ಆ ಪ್ರಪಂಚವನ್ನು ತಿಳಿಸ್ಲಿಕ್ಕೋಸ್ಕರ ಇಷ್ಟು ವಿಸ್ತಾರವಾಗಿರುವಂತಹ ವೇದ ಗ್ರಂಥ ರಾಶಿ ಇದೆ ಅಂತ ಹೇಳಿ ಹೀಗೆ ಒಂದು ವ್ಯಾಖ್ಯಾನ ಮಾಡಿ ಏಕವಾಕ್ಯತ್ವವನ್ನು ಸಂಪಾದನೆ ಮಾಡ್ತಾರೆ. ಒಟ್ಟಾರೆ ಸಮಗ್ರ ವೇದಗಳು ಏನು ಮಾಡಕ್ಕೆ ಹೊರಡ್ತಾ ಇದೆ?
ಬ್ರಹ್ಮ ಒಂದು ಸತ್ಯ, ಇನ್ಯಾವುದೂ ಕೂಡ ಇಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ಅದು ಯಾವ್ದು ಇಲ್ಲ ಅಂತ ತಿಳಿಸ್ಬೇಕಲ್ಲ, ಅದಕ್ಕೋಸ್ಕರ ಇಡೀ ವೇದ ಹೊರಟಿರೋದು ಅಂತ ಹೇಳಿ ಹೀಗೊಂದು ವ್ಯಾಖ್ಯಾನ ಮಾಡುವಂತಹ ಪದ್ಧತಿ ಇದೆ. ಆದರೆ ಆ ರೀತಿ ವ್ಯಾಖ್ಯಾನ ಮಾಡೋದು ಸರಿ ಅಲ್ಲ ಅಂತ ಹೇಳಿ ವಿಮರ್ಶೆಯನ್ನು ಮಾಡಿದರು ಅವರು. ಬ್ರಹ್ಮಕಾಂಡದಲ್ಲೇನೆ ಅಲ್ಲಿ ಉಪಾಸನಾ ವಿಧಿ ಭಾಗ, ಭಗವಂತನ ಉಪಾಸನೆಯನ್ನು ಅಥವಾ ಬೇರೆ ಬೇರೆ ಉಪಾಸನೆ ಹೇಗೆ ಮಾಡೋದು ಅಂತ ಹೇಳುವಂತಹ ಭಾಗ ಇರುತ್ತೆ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಮೊದಲಾದಂತಹ ಸೃಷ್ಟ್ಯಾದಿಗಳನ್ನು ವರ್ಣನೆ ಮಾಡುವಂತಹ ಭಾಗ ಬರುತ್ತೆ. ಇದೆಲ್ಲವನ್ನು ಬಿಟ್ಟು ಇದೆಲ್ಲವನ್ನು ನಿಷೇಧ ಮಾಡ್ತಾ ಇದೆ ಒಂದೆರಡು ಕೆಲವು ವಾಕ್ಯಗಳು ಅಂತ ಹೇಳಿ ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಇದು ಸರಿ ಆಗೋದಿಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ, ನಿಷೇಧ ಮಾಡಬೇಕಾದ್ರೆ ಅದಕ್ಕೆ ಏನು ಬೇಕೋ ಅದು ಅದೇ ವಾಕ್ಯದಲ್ಲೇ ಇದ್ಬಿಟ್ಟಿದೆ. ನ ಸುರಾಮ್ ಪಿಬೇತ್, ನ ಅಂತ ನಿಷೇಧ ಮಾಡ್ತಾ ಇದೆ, ಅದ್ರ ಹಿಂದೆನೇ ಅದ್ರ ಪಕ್ಕದಲ್ಲೇ ಜೊತೆಗೇನೆ ಏನನ್ನು ನಿಷೇಧ ಮಾಡ್ತಾ ಇರೋದು, ಸುರಾಮ್ ಪಿಬೇತ್, ಅದು ಜೊತೆಗೆ ಇದ್ಬಿಟ್ಟಿದೆ. ಹಾಗೇನೆ ಅದ್ವಿತೀಯಂ ಬ್ರಹ್ಮ ಅನ್ನೋ ದ್ವಿತೀಯ ಅನ್ನೋ ಶಬ್ದ ಇದೆ. ದ್ವಿತೀಯ ಅಂದರೆ ಬ್ರಹ್ಮ ಬಿಟ್ಟು ಮಿಕ್ಕಿದ್ದೆಲ್ಲ ಅಂತ ಹೇಳಿ ಅರ್ಥ ಆಗುತ್ತೆ. ಹಾಗೇನೆ ಈಗ ನಾನಾ ನಾಸ್ತಿ ಅನ್ನೋ ನಾನಾ ಅನ್ನೋ ಶಬ್ದನೇ ಇದ್ಬಿಟ್ಟಿದೆ, ಕಿಂಚನ ಅನ್ನೋ ಶಬ್ದ ಇದೆ. ಈ ಶಬ್ದದಿಂದಲೇ ಯಾವುದನ್ನು ನಿಷೇಧ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ಗೊತ್ತಾಗೋಯ್ತು. ಮತ್ತು ಅದು ಬಿಟ್ಟು ಮಿಕ್ಕಿಷ್ಟೆಲ್ಲ ವಿಸ್ತಾರವಾಗಿರುವಂಥದ್ದೆಲ್ಲ ಯಾಕಾಗಿ ಬೇಕಾಗುತ್ತೆ? ನಮಗೆ ನ ಸುರಾಮ್ ಪಿಬೇತ್ ಅಂತ ಹೇಳಬೇಕಾದ್ರೆ ಹೆಂಡ ಕುಡಿಬಾರ್ದು ಅಂತ ಹೇಳಿದ್ರೆ ಸಾಕು. ಅದು ಬಿಟ್ಟು ಇಷ್ಟೆಲ್ಲ ವಿಸ್ತಾರವಾಗಿ ಇನ್ನೊಂದು ಯಾವುದು ಅದಕ್ಕೋಸ್ಕರ ಗ್ರಂಥರಾಶಿ ಅಗತ್ಯ ಇರೋದಿಲ್ಲ. ಹಾಗಿದ ಮೇಲೆ ಇಷ್ಟೆಲ್ಲ ಕರ್ಮಕಾಂಡಗಳು, ಉಪನಿಷತ್ತುಗಳಲ್ಲೇ ಬರುವಂತಹ ಉಪಾಸನಾ ಭಾಗಗಳು, ಜಗತ್ ಸೃಷ್ಟ್ಯಾದಿ ವಾಕ್ಯಗಳು, ಇದೆಲ್ಲ ಏನಕ್ಕೆ ಬೇಕಾಗುತ್ತೆ? ನಿಷೇಧವನ್ನು ತಿಳಿಸ್ಲಿಕ್ಕೆ ಪದಗಳು ಅದೇ ವಾಕ್ಯದಲ್ಲೇ ಇದ್ಬಿಟ್ಟಿದೆ, ಪ್ರತ್ಯೇಕ ಬೇಕಾಗಿಲ್ಲ ಅಂತ ಹೇಳಿ ಆ ಒಂದು ವಿಮರ್ಶೆಯನ್ನು ವಿಜಯೇಂದ್ರ ಸ್ವಾಮಿಗಳು ಇದು ಮಾಡ್ತಾರೆ. ಇನ್ನೊಂದು ತುಂಬ ಸ್ವಾರಸ್ಯವಾಗಿರುವಂತಹ ಅಂಶವನ್ನು ವಿಜಯೇಂದ್ರ ಸ್ವಾಮಿಗಳು ತಿಳಿಸ್ತಾರೆ. ನಿಷೇಧವನ್ನು ಮಾಡಬೇಕು ಅಂತಂದರೆ ಮಾಡಲಿ ಸಂತೋಷ, ಆದರೆ ನಿಷೇಧ ಮಾಡೋದು ಮತ್ತು ಆ ನಿಷೇಧ್ಯವಾದ ಪದಾರ್ಥವನ್ನು ತಿಳಿಸೋದು ಎರಡು ಒಂದೇ ವಾಕ್ಯಗಳಲ್ಲೇನೆ ಬರೋದು ತುಂಬ ಉಚಿತವಾಗಿರುತ್ತೆ. ಇಲ್ಲ ಅಂತಂದರೆ ನೋಡಿ, ನ ಸುರಾಮ್ ಪಿಬೇತ್ ಒಂದೇ ವಾಕ್ಯದಲ್ಲಿ ನಿಷೇಧವೂ ಇದೆ, ನಿಷೇಧ್ಯವಾದದ್ದನ್ನು ತಿಳಿಸೋ ಭಾಗನೂ ಕೂಡ ಅದರಲ್ಲೇ ಇದೆ. ನ ಕಲಂಜಂ ಭಕ್ಷಯೇ, ಅಲ್ಲೂ ಅಷ್ಟೇ ಎಲ್ಲ ಒಂದೊಂದೇ ವಾಕ್ಯದಲ್ಲೇನೆ ನಿಷೇಧ್ಯ ನಿಷೇಧ ಎರಡನ್ನೂ ಒಂದೇ ವಾಕ್ಯದಲ್ಲಿ ಪ್ರತಿಪಾದನೆ ಮಾಡಿರೋದನ್ನು ನಾವು ಸ್ಪಷ್ಟವಾಗಿ ಕಾಣ್ತೀವಿ. ಅದೇ ಥರ ಇರಬೇಕು. ಆದರೆ ಇಲ್ಲಿ ಆ ಥರ ಹೇಳ್ತಾ ಇಲ್ಲ. ನೀವು ನಿಷೇಧ್ಯವಾದದ್ದು ಯಾವುದು? ಇಡೀ ಪ್ರಪಂಚ. ಆ ಪ್ರಪಂಚವನ್ನು ತಿಳಿಸ್ಕೊಡ್ತಾ ಇರೋದು ಯಾವುದು ಅಂತಂದರೆ ಕರ್ಮಕಾಂಡ, ಈ ಮಂತ್ರಭಾಗ, ಇದು ಯಾವುದ್ಯಾವುದೋ ಬೇರೆ ಪ್ರಕರಣಗಳು ಅನ್ನೋ ರೀತಿ ಕಾಣುವಂಥದ್ದು ಯಾವುದಿದೆ ಅಥವಾ ಬೇರೆ ಬೇರೆ ಬೇಕಾದಷ್ಟು ಶಾಖೆಗಳಿವೆ, ಅದೆಲ್ಲದರಲ್ಲೂ ಕೂಡ ಪ್ರತಿಪಾದನೆ ಮಾಡಿದೆ. ಅದನ್ನು ನಿಷೇಧ ಮಾಡೋದು ಇನ್ಯಾವುದೋ ಒಂದು ಮೂಲೆಯಲ್ಲಿ ಎಲ್ಲೋ ಒಂದು ಕಡೆ. ಹಾಗಿದ್ರೆ ನಿಷೇಧ್ಯವಾದ ಪದಾರ್ಥ ಎಲ್ಲೋ ಇದೆ, ಅದನ್ನೆಲ್ಲೋ ಹೇಳ್ತಾ ಇದ್ದಾರೆ, ನಿಷೇಧ ಇನ್ನೆಲ್ಲೋ ಹೇಳ್ತಾ ಇದೆ ಅಂತ ಆಗೋಗ್ಬಿಡುತ್ತೆ. ಹಾಗೆ ಮಾಡಬಾರ್ದು. ಎರಡು ಜೊತೆಯಲ್ಲೇ ಇರಬೇಕು. ಒಂದು ವಿಷಯವನ್ನು ಅನುವಾದ ಮಾಡಿ ಇದು ತಪ್ಪು, ಮಕ್ಕಳಿಗೆ ಯಾವ್ದಾದ್ರು ಒಂದು ವಿಷಯವನ್ನು ತಪ್ಪು ಅಂತ ತೋರಿಸ್ಕೊಡುವಾಗ ತಂದೆ ತಾಯಿಗಳು ಏನು ಮಾಡ್ತಾರೆ, ಆ ವಿಷಯವನ್ನು ಹೇಳಿ ಹೀಗೆ ನೀನು ಮಾಡಬೇಡ ಅಂತ ಹೇಳಬೇಕೆ ಹೊರತು, ಹೀಗೆ ಆದರೆ ಅಂದರೆ ಕಳ್ಳತನ ಮಾಡೋದು ತಪ್ಪು ಅಂತ ತಂದೆ ತಾಯಿಗಳಿಗೆ ತಿಳಿಸ್ಕೊಡ್ಬೇಕಾಗಿದೆ. ಅವರು ಕಳ್ಳತನ ಮಾಡೋದ್ರ ಬಗ್ಗೆ ಎಲ್ಲ ವರ್ಣನೆ ಮಾಡಿಬಿಡ್ತಾರೆ, ಇವತ್ತು ಮುಗೀತು. ಅದಾದಮೇಲೆ ಮಧ್ಯದಲ್ಲಿ ಬೇರೆ ಬೇರೆ ಏನೇನೋ ವಿಚಾರಗಳೆಲ್ಲ ಬಂದು ಇನ್ಯಾವಾಗಲೂ ಆದಮೇಲೆ ಮಾಡಬೇಡ ಅಂತ ಹೇಳಿದ್ರೆ ಅದಕ್ಕೂ ಇದಕ್ಕೂ ಸಂಬಂಧನೇ ಇರೋದಿಲ್ಲ. ಜೊತೆಗೆ ಇರಬೇಕು, ಹಾಗೆ ಇರಬೇಕು. ನಿಮ್ಗೆ ಏನು ಬೇಕೋ ಅದೆಲ್ಲ ಅದೇ ವಾಕ್ಯದಲ್ಲಿ ಇದ್ಬಿಟ್ಟಿದೆ. ಅದ್ವಿತೀಯಂ, ದ್ವಿತೀಯ ಅನ್ನೋ ಶಬ್ದದಲ್ಲಿ ಇದ್ಬಿಟ್ಟಿದೆ, ಅಲ್ಲೇ ಕಿಂಚನ ಅನ್ನೋ ಶಬ್ದ ಅಲ್ಲೇ ಇದ್ಬಿಟ್ಟಿದೆ. ಮತ್ತ್ಯಾಕೆ ಅದನ್ನು ಅನುವಾದ ಮಾಡಲಿಕ್ಕೋಸ್ಕರ ಇಷ್ಟು ಸಮಗ್ರ ವೇದ ಇದೆ ಅಂತ ಯಾಕೆ ಹೇಳ್ತೀರಿ? ಆ ಥರ ವ್ಯಾಖ್ಯಾನ ಮಾಡೋದು ಅಷ್ಟು ಸಮುಚಿತ ಅಲ್ಲ ಅನ್ನೋ ಅಭಿಪ್ರಾಯವನ್ನು ಅವರು ಇಲ್ಲಿ ವ್ಯಕ್ತಪಡಿಸ್ತಾರೆ. ಒಂದು ವೇಳೆ ಎರಡೂ ಜೊತೆಯಲ್ಲಿ ಇರಬೇಕು ಅನ್ನೋ ನಿರ್ಬಂಧ ಇಲ್ಲ ಅಂತ ಅನ್ನೋದಾದರೆ ಆವಾಗ ಕರ್ಮಗಳು ಯಾವುದೂ ಸಿದ್ಧನೇ ಆಗೋದಿಲ್ಲ. ಕರ್ಮ ಮಾಡಬೇಕು ಅಂತ ಹಿಂಗೆ ಸಿದ್ಧ ಆಗುತ್ತೆ ನೋಡಿ. ಅಗ್ನಿಶೋಮೀಯಂ ಪಶುಮಾಲಭೇತ ಅಂತ ವೇದದಲ್ಲಿ ಇದೆ. ಅಗ್ನಿಶೋಮೀಯಂ ಪಶುಮಾಲಭೇತ ಅದೊಂದು ಪಶು ಯಾಗವನ್ನು ಹೇಳುವಂತಹ ವಾಕ್ಯ. ಪಶು ಯಾಗವನ್ನು ಮಾಡಬೇಕು ಅಂಥೇಳಿ ಆ ಪ್ರಕ್ರಿಯೆಯನ್ನೆಲ್ಲನೂ ಕೂಡ ಅಲ್ಲೆಲ್ಲ ವರ್ಣನೆ ಮಾಡಿರ್ತಾರೆ. ಇನ್ನೆಲ್ಲೋ ಬೇರೆ ಕಡೆ ಎಲ್ಲೋ ಇದೆ, ಮಾ ಹಿಂಸ್ಯಾತ್ ಸರ್ವಭೂತಾನಿ, ಯಾವ ಭೂತಗಳಿಗೂ ಕೂಡ ಹಿಂಸೆಯನ್ನು ಮಾಡಬಾರ್ದು ಅಂತ ಹೇಳಿ. ಹಾಗಿದ್ರೆ ಇದೆಲ್ಲವನ್ನೂ ಕೂಡ ಅಗ್ನಿಶೋಮಿಯ ಪ್ರಕರಣದಲ್ಲಿ, ಅಗ್ನಿಶೋಮಿಯ ಯಾಗ ಅಂದ್ರೇನು, ಅದಕ್ಕೇನು ದ್ರವ್ಯ, ಅದಕ್ಕೇನು ದೇವತೆ, ಅದಕ್ಕೇನು ಪ್ರಕ್ರಿಯೆ ಎಲ್ಲ ಹೇಳ್ತಾ ಇರೋದು ಏನಕ್ಕೋಸ್ಕರ
ಯಾತಕ್ಕೋಸ್ಕರ ಅಂತಂದರೆ ಮಾಹಿಂಸೆ ಸರ್ವಭೂತಾನಿ ಅಂತ ನಿಷೇಧ ಮಾಡಲಿಕ್ಕೋಸ್ಕರ. ಯಾವ ಭೂತಗಳಿಗೂ ಹಿಂಸೆ ಮಾಡಬಾರ್ದು ಅಂತ ನಿಷೇಧ ಮಾಡ್ತಾ ಇದ್ದಾರೆ. ಆ ನಿಷೇಧ ಮಾಡಲಿಕ್ಕೋಸ್ಕರ ಇಲ್ಲಿ ಎಲ್ಲ ಬೇರೆ ಇನ್ನೆಲ್ಲೋನು ಅಗ್ನಿಶೋಮಿಯಂ ಪಶುಮಾಲಭೇತ ಅಂತ ಹೇಳಿ ಪಶುಯಾಗದ ಬಗ್ಗೆ ಹೇಳಿದ್ದಾರೆ ಅಂತ ಹೇಳ್ತಾ ಹೋಗಬೇಕಾಗತ್ತೆ. ಎರಡಕ್ಕೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಅದೆಲ್ಲೋ ಇರೋದು ಇದೆಲ್ಲೋ ಇರೋದು. ಹೀಗಿದ್ರೂ ಕೂಡ ಒಪ್ಕೊಳ್ಬೇಕಾಗತ್ತೆ. ಅವಾಗ ಏನಾಗ್ಬಿಡುತ್ತೆ, ಅಗ್ನಿಶೋಮಿಯ ಯಾಗವನ್ನು ಮಾಡಬೇಕು ಅಂತ ಅನ್ನೋದೇ ಸಿದ್ಧ ಆಗೋಗುವುದಿಲ್ಲ. ನಿಷೇಧ ಮಾಡ್ತಾ ಇದೆ, ಅದಕ್ಕೋಸ್ಕರ ಇದೆಲ್ಲ ಅನುವಾದ ಮಾಡ್ತಾ ಇದೆ ಅಂಥೇಳಿ ಇಂಥ ಅನರ್ಥಗಳಿಗೆ ಕಾರಣ ಆಗಿಬಿಡುತ್ತೆ. ಹಾಗಾಗಿ ವೇದಗಳು ನಿಷೇಧ್ಯವಾದ ಅಂಶವನ್ನು ತಿಳಿಸ್ಲಿಕ್ಕೋಸ್ಕರ ಹೊರಟಿದೆ. ಸಮಗ್ರ ವೇದಗಳು ಇನ್ಯಾವುದೋ ಕೆಲವು ವಾಕ್ಯಗಳು ನಿಷೇಧವನ್ನು ಮಾಡ್ತಾ ಇದೆ ಅಂತ ವ್ಯಾಖ್ಯಾನ ಮಾಡೋದು ತಪ್ಪು. ಜೊತೆಗೆ ಇನ್ನೊಂದು ಏನಂತಂದರೆ ಅವರು ಹೇಳುವಂಥದ್ದು ಅಂದರೆ, ವೇದ ನಿಷೇಧ ಮಾಡಬೇಕಾದ್ರೆ ಅನುವಾದ ಮಾಡ್ತಾ ಇದೆ. ಈಗ ಯಾರೋ ಒಬ್ಬರು ಏನೋ ಒಂದು ವಿಷಯ ಇದೆ, ಕೆಟ್ಟದ ಸಂಗತಿನೋ ಏನೋ ಇದೆ, ಅದನ್ನು ನಾವು ನಿಷೇಧ ಮಾಡಬೇಕು. ನಿಷೇಧ ಮಾಡಬೇಕಾದ್ರೆ ಒಂದು ಸತಿ ನಾವು ಹೇಳಿಕೊಂಡು ಹಿಂಗಂತಾರೆ ಅದು ತಪ್ಪು ಅಂತ ಹೇಳಿ ನಾವು ನಿಷೇಧ ಮಾಡಬೇಕು. ನಿಷೇಧ ಮಾಡೋಕ್ಕಿಂತ ಮುಂಚೆ ಅನುವಾದ ಮಾಡಬೇಕು. ಅನುವಾದ ಮಾಡಬೇಕಾದ್ರೆ ಮೊದಲೇ ನಮಗೆ ಆ ವಿಷಯ ಗೊತ್ತಿರಬೇಕು. ಯಾವ ವಿಷಯದ ಬಗ್ಗೆ ನಮಗೆ ಗೊತ್ತೇ ಇರುವೋ ಅದನ್ನು ಅನುವಾದ ಮಾಡಿ ಇದು ತಪ್ಪು, ಹಿಂಗೆ ಮಾಡಬಾರ್ದು ಅಂತ ನಿಷೇಧ ಮಾಡಲಿಕ್ಕೆ ಹೇಗಾಗತ್ತೆ? ಹಾಗಿದ್ದರೆ ನಮಗೆ ಅದು ಗೊತ್ತಿರಬೇಕು. ವೇದನೂ ಕೂಡ ಹಾಗೊಂದು ವೇಳೆ ನಿಷೇಧ ಮಾಡಬೇಕು ಅಂತ ಆದರೆ ಈ ಕರ್ಮಕಾಂಡವನ್ನು, ಅಂದರೆ ಕರ್ಮಕಾಂಡದಲ್ಲಿ ಏನು ಕರ್ಮಗಳನ್ನೆಲ್ಲ ಪ್ರತಿಪಾದನೆ ಮಾಡಿದ್ದಾರೆ ಅದನ್ನೆಲ್ಲ ನಿಷೇಧ ಮಾಡಬೇಕು ಅಂತ ಆದರೆ ಮೊದಲು ನಮಗೆ ಬೇರೆ ಪ್ರಮಾಣಗಳಿಂದ ಆ ವಿಚಾರ ಗೊತ್ತಾಗಿರಬೇಕು. ಆದರೆ ಯಾವ ಕರ್ಮಕಾಂಡದಲ್ಲಿ ಅನುವಾದ ಮಾಡ್ತಾ ಇದೆ, ಕರ್ಮ ಸ್ವರೂಪಗಳನ್ನು, ಕರ್ಮ ಅಂದರೆ ಏನು, ಅದಕ್ಕೆ ದ್ರವ್ಯ ಏನು, ದೇವತೆ ಏನು, ಕಾಲ ಏನು, ಎಲ್ಲವನ್ನು ವಿಸ್ತಾರವಾಗಿ ಅಲ್ಲಿ ಯಾವ ಮಂತ್ರವನ್ನು ಎಲ್ಲಿ ವಿನಿಯೋಗ ಮಾಡಬೇಕು ಇದೆಲ್ಲ ಏನು ವಿಸ್ತಾರವಾಗಿ ನಿರೂಪಣೆ ಮಾಡಿದ್ದಾರೆ. ಆ ಎಲ್ಲ ವಿಸ್ತಾರ ನಿರೂಪಣೆ ಏನಿದೆ ಅದು ಬೇರೆ ಪ್ರಮಾಣದಿಂದ ಮೊದಲು ನಮ್ಗೆ ಗೊತ್ತಾಗಿದರೆ ಆ ಕರ್ಮಕಾಂಡದ ಭಾಗದಲ್ಲಿ ಅನುವಾದ ಮಾಡಿ ಮುಂದೆ ಬ್ರಹ್ಮಕಾಂಡದಲ್ಲಿ ಇನ್ನೆಲ್ಲೋ ಇರೋ ವಾಕ್ಯಗಳಿಂದಾಗಿ ನಿಷೇಧ ಮಾಡ್ತಾ ಇದ್ದಾರೆ ಅಂತ ಹೇಳೋಣಂತೆ. ಆದರೆ ಮೊದಲು ಯಾವ ಪ್ರಮಾಣದಿಂದ ಗೊತ್ತಾಗಲಿಕ್ಕೆ ಸಾಧ್ಯ? ಕರ್ಮಕಾಂಡದಲ್ಲಿ ಪ್ರತಿಪಾದನೆ ಮಾಡುವಂತಹ ವಿಷಯಗಳೇನಿದೆ ಅದು ಬೇರೆ ಯಾವ ಪ್ರಮಾಣಗಳಿಂದಲೂ ಕೂಡ ಗೊತ್ತಾಗೋದಲ್ಲ. ಯಾಕೆ? ಧರ್ಮ ಸಾಧನವಾದಂತಹ ವಿಚಾರಗಳನ್ನು ಕರ್ಮಕಾಂಡದಲ್ಲಿ ತಿಳಿಸುವಂಥದ್ದು. ಯಾಗದಲ್ಲಿ ಯಾವುದು ಎಷ್ಟು ಪ್ರಮಾಣದಲ್ಲಿರಬೇಕು, ಹೇಗಿರಬೇಕು, ಏನು ಸಂಖ್ಯೆ ಇರಬೇಕು, ಇಂಥ ಎಲ್ಲ ವಿಚಾರಗಳು ತಿಳಿಸ್ತಾರೆ. ಇದೆಲ್ಲನೂ ನಮಗೆ ಗೊತ್ತಾಗೋದು ಯಾವುದರಿಂದ? ಆಗಮದಿಂದಲೇ. ಆಗಮ ಬಿಟ್ಟು ಬೇರೆ ಇನ್ಯಾವ ಪ್ರತ್ಯಕ್ಷ ಅನುಮಾನ ಇನ್ಯಾವ ಪ್ರಮಾಣದಿಂದಲೂ ಗೊತ್ತಾಗೋದೇ ಇಲ್ಲ. ಹಾಗಿದ್ದರೆ ಬೇರೆ ಯಾವ ಪ್ರಮಾಣದಿಂದಲೂ ಕೂಡ ಗೊತ್ತೇ ಆಗಿಲ್ಲ ಅಂತ ಆದಮೇಲೆ ಅದನ್ನು ಅನುವಾದ ಮಾಡಲಿಕ್ಕಾದರೂ ಹೇಗೆ ಸಾಧ್ಯ? ಅನುವಾದ ಮಾಡಬೇಕಾದ್ರೆ ಮುಂಚೆ ಗೊತ್ತಿರೋದನ್ನು ಅನುವಾದ ಮಾಡಬೇಕು, ಬೇರೆ ಪ್ರಮಾಣಗಳಿಂದ ಸಿದ್ಧ ಆಗಿರುವಂಥದ್ದು. ಆದರೆ ಬೇರೆ ಯಾವ ಪ್ರಮಾಣದಿಂದಲೂ ಸಿದ್ಧ ಆಗದೇ ಇರುವಂಥದ್ದನ್ನು ಅನುವಾದವನ್ನು ವೇದನೆ ಹೇಗೆ ಮಾಡಲಿಕ್ಕೆ ಸಾಧ್ಯ? ಅದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ವೇದವೇ ಎರಡೂ ಅಪೌರುಷೇಯ ಅಂತ ಆಗುತ್ತೆ. ಎಲ್ಲರೂ ಕೂಡ ಒಪ್ಕೊಳ್ಳುವಂತಹ ಮಾತು. ಯಾರ್ಯಾರು ಅಪೌರುಷೇಯತ್ವವಾದಿಗಳಿದ್ದಾರೋ ಅವರೆಲ್ಲರೂ ಕೂಡ ಬ್ರಹ್ಮಕಾಂಡ ಮಾತ್ರ ಅಪೌರುಷೇಯ, ಇದು ಪೌರುಷೇಯ ಅಂತ ಏನು ಅನ್ನೋದಿಲ್ಲ. ಎಲ್ಲನೂ ಕೂಡ ಅಪೌರುಷೇಯ ಅಂತಲೇ ಹೇಳ್ತಾರೆ. ಅಪೌರುಷೇಯವಾಗಿರುವಂತಹ ವೇದ ತಾನು ಒಂದು ವಿಷಯವನ್ನು ಹೇಳುತ್ತೆ ಅಂದಮೇಲೆ ಅದಕ್ಕೆ ಕಾರಣ ಇಲ್ಲದೆ ಅದನ್ನು ನಿಷೇಧ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸತ್ಯ ಅಂತಲೇ. ಯಾವುದೇ ಇವಾಗ ನಾವು ಒಂದು ವಿಷಯವನ್ನು ಹೇಳ್ತಾ ಹೋಗ್ತಾ ಇರ್ತೀವಿ, ನಾವು ಒಂದು ಮಾತನ್ನು ಹೇಳ್ತಾ ಹೋಗ್ತಾ ಇರ್ತೀವಿ ಅಂತಂದರೆ ಅದು ಸತ್ಯ ಅಂತ ಪ್ರತಿಯೊಂದು ಮಾತಿನಲ್ಲೂ ಹೇಳೋದಿಲ್ಲ. ನಾವು ಅದನ್ನು ಹೇಳ್ತಾ ಇದ್ದೀವಿ ಅಂತ ಅದು ಸತ್ಯ ಅಂತಲೇ ಅರ್ಥ ಆಗಿರುತ್ತೆ. ಹಾಗೆಯೇ ವೇದವು ಕರ್ಮವನ್ನೆಲ್ಲ ಪ್ರತಿಪಾದನೆ ಮಾಡ್ತಾ ಇದೆ ಅಂತಂದರೆ ಅದು ಸತ್ಯ ಅಂತಲೇ ಅದರ ಅಭಿಪ್ರಾಯ ಆಗಿರುತ್ತೆ. ಹೀಗೆ ಸತ್ಯವಾದದ್ದನ್ನೇ ಸತ್ಯ ಅಂತೆಲ್ಲ ಪ್ರತಿಪಾದನೆ ಮಾಡಿ ಆದಮೇಲೆ ಮುಂದೆ ಇಲ್ಲ ಅಂತ ತಾನು ಹೇಗೆ ವೇದ ನಿಷೇಧ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ವಿಮರ್ಶೆಯನ್ನೆಲ್ಲವನ್ನು ಕೂಡ ಮಾಡ್ತಾರೆ. ಇನ್ನೂ ಸೂಕ್ಷ್ಮವಾಗಿ ನೋಡೋದು ಅಂತಾದರೆ ಅದರಲ್ಲಿ ನಿಷೇಧ ವಾಕ್ಯ ಪ್ರಬಲ ಆಗುತ್ತೋ ಇಲ್ವೋ, ಈ ಥರ ಅನೇಕ ನ್ಯಾಯಾಮೃತದಲ್ಲಿ ನಾವು ಕಾಣುವಂತಹ ವಿಚಾರಗಳ ಉಪಪಾದನೆಯನ್ನು ವಿಸ್ತಾರವಾಗಿ ಮಾಡಿರೋದನ್ನು ನಾವು ನೋಡ್ತಾ ಹೋಗ್ತೀವಿ. ನಾವು ಹೀಗೆ ತುಂಬ ವಿಸ್ತಾರವಾಗಿರುವಂತಹ ಒಂದು ಕೃತಿ ಶ್ರೇಷ್ಠ ಈ ಒಂದು ವಾಗ್ವೈಖರಿ ಅಂತನ್ನುವಂತಹ ಗ್ರಂಥ. ಇದರಲ್ಲಿ ಮುಂದೆ ಭಗವಂತ ಅವನು ಸಕಲ ವೇದ ಪ್ರತಿಪಾದ್ಯ ಹೇಗಾಗ್ತಾನೆ ಅದನ್ನು ಸಮರ್ಥನೆ ಮಾಡ್ತಾರೆ. ಪರಮಾತ್ಮನಿಗೂ ಕೂಡ ದಿವ್ಯವಾದ ಶರೀರ ಇದೆ, ಅವನಲ್ಲೂ ಕೂಡ ಧರ್ಮಗಳಿವೆ ಅನ್ನೋದನ್ನೆಲ್ಲನೂ ಕೂಡ ಸಮರ್ಥನೆ ಮಾಡಿದ್ದಾರೆ. ಯಾವುದೂ ಕೂಡ ಬ್ರಹ್ಮ ಅವನು ಸಗುಣನೇ ಹೇಗಾಗ್ತಾನೆ, ಅದು ವೇದದ ಅಭಿಪ್ರಾಯ ಹೇಗೆ, ವೇದಗಳಲ್ಲಿ ಬ್ರಹ್ಮನ ಗುಣವಂತ ಅಂತ ಹೇಳುವಂತಹ ಭಾಗ ಎಷ್ಟು ರಾಶಿ ಇದೆ, ಅಷ್ಟು ರಾಶಿ ಪ್ರಮಾಣಗಳಿರುವಾಗ ಅದನ್ನೆಲ್ಲ ಅಪ್ರಮಾಣ ಅಂತ ತ್ಯಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಬಹುತ್ವ ಅನ್ನೋದೊಂದು ಪ್ರಾಬಲ್ಯ ಹೇತು. ಒಂದೇ ವಿಷಯವನ್ನು ತಿಳಿಸುವಂಥ ಬಹು ಪ್ರಮಾಣಗಳಿದ್ದಾಗ ಅದನ್ನು ಒಪ್ಕೊಳ್ಬೇಕಾಗತ್ತೆ ಅನ್ನೋ ವಿಚಾರವನ್ನು ಕೂಡ
ಇಲ್ಲಿ ಸಮರ್ಥನೆ ಮಾಡ್ತಾರೆ. ಹೀಗೆ ಅನೇಕ ವಿಷಯಗಳನ್ನು ಅವರು ಸಮರ್ಥನೆ ಮಾಡ್ತಾರೆ. ವೇದವು ಕೆಲವು ವಾಕ್ಯಗಳು ನಮಗೆ ಸಿಗುತ್ತೆ. ವೇದಗಳು ಭಗವಂತನನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಪ್ರಾಪ್ಯ ಮನಸಾ ಸಹ ಅಂತ ಹೇಳಿ ಇಂಥ ಯಥೋ ವಾಚೋ ನಿವರ್ತಂತೆ ಈ ಮಾತುಗಳನ್ನೆಲ್ಲ ನಾವು ಕಾಣ್ತೀವಿ. ಆದರೆ ಆ ಥರದ್ದು ಒಂದೆರಡು ಮಾತನ್ನು ಇಟ್ಕೊಂಡೇ ನಾವು ವೇದದಿಂದ ಅವನು ಮುಖ್ಯವಾಗಿ ಪ್ರತಿಪಾದ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೆಲ್ಲ ನಾವು ಹೇಳೋದಾದರೆ, ಆದರೆ ವೇದಗಳಿಂದ ಅವನು ಪ್ರತಿಪಾದ್ಯ ಅಂತ ತಿಳಿಸುವಂತಹ ವಾಕ್ಯಗಳು ಎಷ್ಟಿದೆ. ಸ್ವತಃ ವೇದಗಳೇ ಹೇಳುತ್ತೆ, ನೇಂದ್ರಿಯಾಣಿ ನಾನುಮಾನಂ ವೇದಾಹಿ ಏವ ಏನಂ ವೇದಯಂತಿ ತಸ್ಮಾದಾಹುರು ವೇದಾಹ ನೈಷಾ ತರ್ಕೇಣ ಮತಿರಾಪನೇಯ ಪ್ರೋಕ್ತ ಅನ್ಯೇನೈವ ಸುಜ್ಞಾನಾಯ ಶ್ರೇಷ್ಠ ನಾವೇದವಿನ್ಮನುತೆ ತಂ ಬೃಹಂತಂ ಸರ್ವಾನುಭವ ಆತ್ಮಾನಂ. ಹೀಗೆ ಅನೇಕ ಪ್ರಮಾಣಗಳನ್ನು ಇಲ್ಲಿ ಒಂದು ಪಟ್ಟಿ ಮಾಡಿ ಕೊಡ್ತಾರೆ. ಇಷ್ಟೆಲ್ಲ ಪ್ರಮಾಣಗಳಿಂದ ವೇದವೇ ಹೇಳ್ತಾ ಇದೆ, ವೇದದಿಂದ ಅವನು ಪ್ರತಿಪಾದ್ಯ ಅಂತ ಹೇಳ್ತಾ ಇರುವಾಗ ವೇದ ಪ್ರತಿಪಾದ್ಯತ್ವವನ್ನು ಬ್ರಹ್ಮನಿಗೆ ಅವನ ಗುಣಗಳಿಗೆ ಒಪ್ಕೊಳ್ಳುವಂಥದ್ದು ಅನಿವಾರ್ಯ ಆಗುತ್ತೆ ಅಂತ ಹೇಳಿ ಅದನ್ನು ಸಮರ್ಥನೆ ಮಾಡ್ತಾರೆ. ಕೊನೆಗೆ ಶ್ರುತಿ ವಾಕ್ಯಗಳನ್ನು ತುಂಬ ವಿವಾದಾಸ್ಪದವಾಗಿರುವಂಥದ್ದು ವಾದಿಗಳ ಮಧ್ಯದಲ್ಲಿ ಯಾವುದಿದೆಯೋ ಅಂತಹ ತತ್ವಮಸಿ, ನೇಹನ ನಾಸ್ತಿ ಕಿಂಚನ ಇತ್ಯಾದಿ ಶ್ರುತಿ ವಾಕ್ಯಗಳನ್ನು ತಗೊಂಡು ತುಂಬ ವಿಸ್ತಾರವಾಗಿ ಅದನ್ನು ವಿಮರ್ಶೆಯನ್ನು ಮಾಡ್ತಾ ಹೋಗ್ತಾರೆ. ಅದೆಲ್ಲನೂ ಕೂಡ ಇಲ್ಲಿ ಆ ತರ್ಕದ ಪದ್ಧತಿಗಳನ್ನಾಗಲಿ, ವ್ಯಾಕರಣದ ಪ್ರಮೇಯಗಳು, ಮೀಮಾಂಸಾ ಪ್ರಮೇಯಗಳು ಇದೆಲ್ಲವನ್ನೂ ಕೂಡ ಅರ್ಥ ಮಾಡಿಸೋದು ಬಹಳ ಕಷ್ಟ. ಆದರೆ ಎಷ್ಟು ಗಹನವಾದಂತಹ ವಿಮರ್ಶೆಗಳು ಇರುತ್ತೆ ಅಂತನ್ನೋದರ ಅತ್ಯಂತ ಸ್ಥೂಲವಾದ ಒಂದು ಪರಿಚಯವನ್ನು ಮಾತ್ರ ಇಲ್ಲಿ ಮಾಡಿಸ್ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಹೇಳಲಾಗಿದೆ ಇಷ್ಟು ಮಾತ್ರ ವಿಚಾರ ಇದೆ ಅಂತ ಸರ್ವತಾ ಭಾವಿಸಬಾರದು. ಯಾಕೆಂದರೆ ಇದರ ಮೇಲೆ ಅವರ ಉತ್ತರಗಳು ಕೂಡ ಎಲ್ಲ ಇರುತ್ತೆ. ಅದಕ್ಕೆ ವಾಪಸ್ಸು ವಿಜಯೇಂದ್ರ ಸ್ವಾಮಿಗಳು ಏನು ಉತ್ತರ ಕೊಟ್ಟಿದ್ದಾರೆ ಎಲ್ಲವೂ ಕೂಡ ಇದೆ. ಅದನ್ನು ಅನೇಕ ಕೋಟಿಗಳು ಅಂತ ಹೇಳ್ತೀವಿ. ವಾಕ್ಯಾರ್ಥದಲ್ಲಿ ಪದ್ಧತಿ ಇರುತ್ತೆ. ಒಬ್ಬರು ಒಂದು ಹೇಳ್ತಾರೆ, ಅದಕ್ಕೆ ಅವ್ರು ವಾಪಸ್ ಉತ್ತರ ಕೊಡ್ತಾರೆ, ವಾಪಸ್ ಇವರು ಉತ್ತರ ಕೊಡ್ತಾರೆ, ಅದಕ್ಕೆ ಅವ್ರು ಏನು ಹೇಳ್ತಾರೆ, ಮತ್ತು ಅದರ ಮೇಲೆ ಏನು ವಿಮರ್ಶೆ ಮಾಡ್ತಾರೆ ಅಂತ ಅನೇಕ ಹಂತಗಳಿರುತ್ತೆ. ಆ ಎಲ್ಲ ಹಂತಗಳಿದ್ರೂ ಕೂಡ ತುಂಬ ಸ್ಥೂಲವಾದ ಮೇಲ್ಭಾಗದ ಒಂದು ಪದರ ಅಂತ ಹೇಳ್ಬೋದು. ಅಷ್ಟನ್ನು ಮಾತ್ರ ನಾನು ಇಲ್ಲಿ ನಿಮಗೆ ಹೇಳಿದ್ದೀನಿ. ಇಲ್ಲಿ ಯಾವ್ಯಾವ ವಿಮರ್ಶೆಗಳನ್ನು ಹೇಳಿದ್ದೀನೋ ಇದರಲ್ಲಿ ತುಂಬ ಆಳವಾದ ವಿಮರ್ಶೆಗಳು ಶಾಸ್ತ್ರ ಗ್ರಂಥಗಳಲ್ಲಿ ಈ ವಾಗ್ವೈಖರಿ ಅನ್ನೋ ಗ್ರಂಥದಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಅದೆಲ್ಲವನ್ನೂ ಕೂಡ ಓದಬೇಕು. ಅವರ ಗ್ರಂಥಗಳ ಹೆಸರನ್ನು ನೆನಪಿಟ್ಕೊಂಡ್ರೆ ದೊಡ್ಡ ವಿದ್ವಾಂಸ ಅಂತ ಹೇಳ್ತೀವಿ. ಅಂಥದ್ರಲ್ಲಿ ಅವರು ಹೇಳಿರುವಂತಹ ಪ್ರಮೇಯಗಳನ್ನು ನೆನಪಿಟ್ಕೊಳ್ಳೋದು ಅಂತ ಅನ್ನೋದು ಸುಲಭದ ಮಾತಲ್ಲ. ಸ್ವತಃ ಅವರೇ ಹೇಳದಂತೆಯೇ ಇದರಲ್ಲಿ ಪೂರ್ವಮೀಮಾಂಸಾ ನ್ಯಾಯಗಳನ್ನು ತಂದಿದ್ದಾರೆ. ಇದರಲ್ಲೆಲ್ಲದರಲ್ಲೂ ಕೂಡ ಒಂದು ನಮ್ಮ ಸಿದ್ಧಾಂತವನ್ನು ಸಮರ್ಥನೆ ಮಾಡಲಿಕ್ಕೆ ಪೂರ್ವಮೀಮಾಂಸಾ ನ್ಯಾಯಗಳನ್ನು ಚೆನ್ನಾಗಿ ತಂದು ಪರಮತವನ್ನು ವಿಮರ್ಶೆ ಮಾಡಿ ಸಿದ್ಧಾಂತ ಸ್ಥಾಪನೆ ಮಾಡಿದವರಲ್ಲಿ ಮೊದಲಿಗರು ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರು. ಆ ನ್ಯಾಯಗಳನ್ನು ತಂದು ಸಿದ್ಧಾಂತ ಸಮರ್ಥನೆ ಅನ್ನೋದು ಅಷ್ಟಾಗಿ ನಮಗೆ ಮುಂಚೆ ಕಾಣೋದಿಲ್ಲ. ವ್ಯಾಸರಾಜ ಗುರು ಸಾರ್ವಭೌಮರು ಆ ಭಾಟ ಸಿದ್ಧಾಂತಗಳನ್ನೆಲ್ಲವನ್ನು ಕೂಡ ತಂದಿದ್ದನ್ನು ಅವರ ಚಂದ್ರಿಕಾ, ನ್ಯಾಯಾಮೃತ ಈ ಗ್ರಂಥಗಳಲ್ಲಿ ನಾವು ಹೇರಳವಾಗಿ ಇರೋದನ್ನು ನೋಡಬಹುದಾಗಿದೆ. ಅವರ ಶಿಷ್ಯರಾಗಿರುವಂತಹ ಶ್ರೀ ವಿಜಯೇಂದ್ರ ಗುರು ಸಾರ್ವಭೌಮರ ಈ ಕೃತಿಯಲ್ಲೂ ಕೂಡ ನಾವು ಅದೆಲ್ಲವನ್ನೂ ಕೂಡ ಕಾಣಬಹುದಾಗಿದೆ. ಒಟ್ಟಾರೆ ಅವರು ಯಾವ ಮಹಿಮೆ, ಪವಾಡ ಇದ್ಯಾವುದನ್ನೂ ಕೂಡ ಹೇಳದೇ ಇದ್ದರೂ ಕೂಡ ಗ್ರಂಥದಲ್ಲೇ ಅವರು ಬೇಕಾದಷ್ಟು ಪವಾಡ ಮಾಡಿದ್ದಾರೆ. ಆ ಪವಾಡಗಳು ಏನು, ಅದರ ತುಂಬ ಅತ್ಯಂತ ಸಂಕ್ಷಿಪ್ತವಾದಂತಹ ಪರಿಚಯವನ್ನು ಯಥಾಮತಿಯಾಗಿ ಗುರುಗಳ ಅನುಗ್ರಹದಿಂದಾಗಿ ಇದನ್ನು ಮಾಡಿದ್ದೇನೆ. ಇದರಿಂದ ವಿಜಯೇಂದ್ರ ಸ್ವಾಮಿಗಳು ಅವರ ಅಂತರ್ಯಾಮಿಯಾಗಿರುವಂತಹ ಮಧ್ವಪತಿ ಗೋಪಾಲಕೃಷ್ಣ ಪ್ರೀತನಾಗಲಿ. ಎಲ್ಲರಿಗೂ ಕೂಡ ಆ ವಿಜಯೇಂದ್ರ ಸ್ವಾಮಿಗಳ ಗ್ರಂಥಗಳ ಅಧ್ಯಯನವನ್ನು ಮಾಡುವಂತಹ ಸಾಮರ್ಥ್ಯವನ್ನು ಕೊಟ್ಟು ಆ ಜ್ಞಾನವನ್ನು ಪಡೆದುಕೊಂಡು ಉದ್ಧಾರ ಆಗುವಂತಹ ದಾರಿಯನ್ನು ತೋರಿಸಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ಉಪನ್ಯಾಸವನ್ನು ಆಯೋಜಿಸಿದಂತಹ ಮುನಿತ್ರಯ ದರ್ಶನ ಆ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಯೂಟ್ಯೂಬ್ ಚಾನಲ್ ಮಾಡಿಕೊಂಡು ಎಲ್ಲ ಕಡೆ ಈ ಜನಗಳಿಗೆ ತತ್ವ ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ನಾಗು ಶ್ರೀನಿವಾಸ್ ಅವರು ಮತ್ತು ಅವರ ಸಂಗಡಿಗರು ಎಲ್ಲರೂ ಕೂಡ ಅನೇಕರು ಪರಿಶ್ರಮಪಟ್ಟು ಇದನ್ನು ಮಾಡ್ತಾ ಇದ್ದಾರೆ. ಈ ಪರಿಶ್ರಮ ಹೀಗೆ ಮುಂದುವರಲಿ, ಜನಗಳಿಗೆ ತಲುಪಲಿ. ಮುನಿತ್ರಯರ ಸಿದ್ಧಾಂತ ಏನಿದೆ, ಮುನಿತ್ರಯರ ಪ್ರಮೇಯಗಳೇನಿದೆ ಅದೆಲ್ಲ ಜನಗಳಿಗೂ ಕೂಡ ತಲುಪುತ್ತಾ ಹೋಗಲಿ ಅಂತ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸಿ ಈ ಒಂದು ಅಲ್ಪಕಾಲದ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀನಿ. ಶ್ರೀಕೃಷ್ಣಾರ್ಪಣಮಸ್ತು.